ನಿಮಗೆ ಈ ಕಾರ್ಯಕ್ರಮದ ಇವತ್ತು ಪ್ರಾರಂಭದಲ್ಲಿ ನಮ್ಮ ಮುದ್ದು ಮಕ್ಕಳಿಂದ ಸ್ವಾಗತ ಗೀತೆಯನ್ನು ಹೇಳಲಿಕ್ಕೆ ಅಪೇಕ್ಷೆ ಬನ್ನಿ. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವೆಂದು. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವೆಂದು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವೆನ್ನುವೆವು ಕೈ ಮುಗಿದು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವೆನ್ನುವೆವು ಕೈ ಮುಗಿದು. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವೆಂದು. ಅರಳಿದ ಹೂಗಳು ನಾವು, ಬಿಡಿದಾದ ಮಲ್ಲಿಗೆ ನೀವು. ಅರಳಿದ ಹೂಗಳು ನಾವು, ಬಿಡಿದಾದ ಮಲ್ಲಿಗೆ ನೀವು. ಶುಭ ಕೋರುತ್ತಾ ಸವಿ ನೀಡುತ್ತಾ ಸ್ವಾಗತವೆನ್ನುವೆವು ಕೈ ಮುಗಿದು. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವೆಂದು. ಈ ಬಾಂಧವ್ಯ ಹೀಗೆ ಇರಲಿ, ನಮ್ಮ ಶಾಲೆಗೆ ಸಹಕಾರ ತರಲಿ. ಈ ಬಾಂಧವ್ಯ ಹೀಗೆ ಇರಲಿ, ನಮ್ಮ ಶಾಲೆಗೆ ಸಹಕಾರ ತರಲಿ. ಶುಭ ಕೋರುತ್ತಾ ಸವಿ ನೀಡುತ್ತಾ ಸ್ವಾಗತವೆನ್ನುವೆವು ಕೈ ಮುಗಿದು. ಶುಭ ದಿನದಲ್ಲಿ ಮಮತೆಯಲಿಂದು ಕೈ ಮುಗಿಯುತ್ತ ಸ್ವಾಗತವೆಂದು. ಕೈ ಮುಗಿಯುತ್ತ ಸ್ವಾಗತವೆಂದು. ಕೈ ಮುಗಿಯುತ್ತ ಸ್ವಾಗತವೆಂದು. ವಿದ್ಯಾರ್ಥಿಗಳಿಗೆ ಸ್ವಾಗತ ಗೀತೆ ಹಾಡಿದಂತ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಿಂದ ಇವತ್ತಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಆಡಿಟ್ ಇದೆ ನಮ್ಮದು. ಅದಕ್ಕಾಗಿ ಅವರು 3 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇವತ್ತಿನ ದಿವಸ ಪಾಲಕರ ಸಭೆಯನ್ನು ಕರೆದಾಗಿದೆ. ಕರೆದಾದ ಸಲುವಾಗಿ ಈ ವೇದಿಕೆಯಲ್ಲಿ ಆಸೀನರಾದಂಥ ಶ್ರೀಯುತ ರಮೇಶ್ ಸರ್ ಅವರೇ, ಹಾಗೂ ನಮ್ಮ SMC ಉಪಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರವರೇ, ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮೋಹಿನಿ ಗೌಡರವರೇ, ಹಾಗೂ ಈ ಒಂದು ಸಭೆಯ ಕೇಂದ್ರ ಬಿಂದುವಾದಂಥ ವ್ಯವಸ್ಥಾಪಕರು, ಸಾಮಾಜಿಕ ಲೆಕ್ಕ ಪರಿಶೋಧನೆಯ ವ್ಯವಸ್ಥಾಪಕರಾದಂಥ ಶ್ರೀಮತಿ ಗೀತಾ ಗಾಂಪಡ್ ಅವರೇ, ಹಾಗೂ ನಮ್ಮ ಶಾಲೆಯ ಶಿಕ್ಷಕಿಯರಾದಂಥ ಆಶ್ವತ ಮೇಡಮ್ ಅವರೇ, ಹಾಗೂ ನನ್ನೆಲ್ಲ ಪಾಲಕ ಪೋಷಕರೆಂದು ನೋಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಧ್ಯಕ್ಷ ಸ್ಥಾನವನ್ನಾಗಿ ನಮ್ಮ ರಮೇಶ್ ಹನುಮಟ್ಟಿಕರ್ ಸರ್, ನಿವೃತ್ತ ಶಿಕ್ಷಕರು, ದಾನಿಗಳು, ಶಿಕ್ಷಣ ಪ್ರೇಮಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಆದಂಥ ರಮೇಶ್ ಸರ್ ಅವರನ್ನ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅತಿಥಿಗಳಾದಂಥ ನಮ್ಮ ಶಾಲೆಯ CMC ಉಪಾಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಗೌಡರವರು ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಹಾಗೂ ಇನ್ನೋರ್ವ ಅತಿಥಿಗಳಾದಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಮೋಹಿನಿ ಏಕನಾಥ್ ಗೌಡ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ. ಹಾಗೂ ನನ್ನ ಆತ್ಮೀಯರು ಆದಂಥ ಈ ಲೆಕ್ಕ ಪರಿಶೋಧನಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ಗೀತಾ ಗಂಪರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಈ ಲೆಕ್ಕ ಪರಿಶೋಧನಾ ಇದಕ್ಕೆ ಅವರ ಜೊತೆ ಸಹಾಯಕರಾಗಿ ಬಂದಂಥ ಶ್ರೀಮತಿ ನಾಗರತ್ನ ಮೇಡಮ್ ಅವರಿಗೂ ಹಾಗೂ ದೀಪ್ತಿ ಅಂಬಿಗವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವಾಗಿದೆ. ಹಾಗೂ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಆಶೀರ್ವಾದ ವೇಣೇಕರ್ ಅವರನ್ನು ಕೂಡ
ಎಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪಾಲಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಸ್ವಾಗತ ಭಾಷಣ ಮಾಡಿದಂಥ ಮುಖ್ಯಾಧ್ಯಾಪಕರಿಗೆ ಅಭಿನಂದನೆಗಳು. ನಾಡಗೀತೆ सावधान एक साथ नाटगीत शुरू कर। जय भारत जननी तनुजा जय हे कर्नाटक माते जय सुंदर नदीवनಗಳ ನಾಡೆ जय हे ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಮಣ್ಣಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮನಿನಂತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪನ್ನ ಪಂಪಲ ಕುಣಿಪತಿ ಜನ್ನ ಕುಮಾರದಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲ ಪವೈಸಳ ರಾಣಿದ ನಾಡೆ ಕಂಕಣ ಜಕಣರ ಮೆಚ್ಚಿನ ಬೀಡೆ ರಾಷ್ಟ್ರ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈಕರು ಜ್ಞಾನ ಜಲಗಣ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವಿಶ್ರಾಮ್ ಒಕ್ಕರ್ಲಿನಿಂದ ನಾಡಗೀತೆಯನ್ನು ಹೇಳಿದಂತ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈಗ ಮಕ್ಕಳು ಮತ್ತೆ ಟೇಬಲ್ ಮೇಲೆ ಕಂಪ್ಯೂಟರ್ ಏನು ಇಟ್ಟುಕಿಲ್ಲ. ಈಗ ಉದ್ಘಾಟನೆ ಫೋಟೋ असतो मा सद्गमय तमसो मा ज्योतिर्गमय मृत्यो मा अमृतं गमय ओम शांति शांति शांति. असतो मा सद्गमय तमसो मा ज्योतिर्गमय मृत्यो मा अमृतं गमय ओम शांति शांति शांति. ನಂತರ ಫೋಟೋ ಮಾಡ್ಕೊ ಫೋಟೋ ಇಲ್ಲಿಂದ ಮುಂಬದಿಗಿಂದು ಈ ಬದಿ ಬರಬೇಕು. ಈಗಾಗಲೇ ಉದ್ಘಾಟನಾ ಸಮಾರಂಭಕ್ಕೆ ಮುಕ್ತಾಯ ಹಾಡಿದ್ದೇವೆ. ಈಗ ದಾಸ್ತಾನಿಕ ಮಾತು ನಮ್ಮ ಶ್ರೀಮತಿ ಗೀತಾ ಮೇಡಮ್. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿದ್ದರೆ ಹಾಗೂ ಬಾಲಕ ಪೋಷಕರೇ, ಇವತ್ತಿನ ಈ ದಿವಸ ತಮಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ಒಂದು ಇದೇ ಸಭೆಯನ್ನು ನಾನು ಮಾಡಿದ್ದೆ, ಗೊತ್ತಿದೆ ಅಲ್ವಾ? ಆವಾಗ ಏನಾಗಿತ್ತು ಅಂದರೆ ಮಧ್ಯಾಹ್ನ ಉಪಹಾರ ಯೋಜನೆಯದು ಪ್ರಪ್ರಥಮವಾಗಿ ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು, ಇಲ್ಲಿ ಬಂದಿದ್ರು, ಉತ್ತಮ ಫಲಿತಾಂಶವನ್ನು ಬಯಸಿದ್ವಿ. ಅದೇ ರೀತಿ ಈಗ ಸಮಗ್ರ ಶಿಕ್ಷಣಕ್ಕೆ ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಅದು ಸಲುವಾಗಿ ಸಾಮಾಜಿಕ ಪರಿಶೋಧನೆ ಅಂದರೆ ತಮಗೆಲ್ಲ ಗೊತ್ತಿದೆ, ಸಮಾಜದೊಳಗೆ ಬೆರೆತು ಮಾಡುವಂಥದ್ದು. ಇದು ಒಂದು ಸಭೆ ಇಲ್ಲ, ಇದೊಂದು ಚರ್ಚಾಕೂಟ.
ಅಂದರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ನಿಮಗೆಲ್ಲ ಬರ್ತಾ ಇದೆ ಅಲ್ಲ, ಆ ಸೌಲಭ್ಯಗಳು ಏನು ಬರ್ತಾ ಇದೆ, ಅದು ಯಾವ್ಯಾವಿದೆ ಅಂತ ನಿಮ್ಮಿಂದ ನಾವು ತಿಳ್ಕೊಬಂತದ್ದು. ಜೊತೆಗೆ ಇವತ್ತಿನ ಈ ಸಭೆಗೆ ತಮಗೆಲ್ಲ ಗೊತ್ತಿರುತ್ತೆ, ಈ ಸಾಮಾಜಿಕ ಪರಿಷತ್ತಿನ ಸಭೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ಜಾರಿಗೆ ಬಂತು ಆವಾಗಲೇ ಈ ಸಾಮಾಜಿಕ ಪರಿಷತ್ತನ್ನು ಜಾರಿಗೆ ಬಂತು. ಈ ಸಭೆಯ ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ಎಲ್ಲ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಪಂಚಾಯತ್ನಲ್ಲಿ ನಾವು ಸಭೆ ಮಾಡಬೇಕಾದ್ರೆ ಕೂಲಿಕಾರರನ್ನು, ನರೇಗಾದ ಫಲಾನುಭವಿಗಳು, ಸಾರ್ವಜನಿಕರು ಬರ್ತಾರೆ. ಶಾಲೆಯಲ್ಲಿ ಸಮಗ್ರ ಶಿಕ್ಷಣದ ಆಡಿಟನ್ನು ಮಾಡಿದಾಗ ಪಾಲಕ ಪೋಷಕರು ಬರ್ತಾರೆ. ಇಲ್ಲಿ ಒಂದು ಉದ್ದೇಶ ಅಂದರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಸಭೆಗಳಾದರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ. ಅದೇ ಶಾಲಾ ಮಟ್ಟದಲ್ಲಿ ಯಾವುದೇ ಒಂದು ಸಭೆಗಳಾದರೂ SDMC ಅಧ್ಯಕ್ಷರು ಸಭೆ ಅಧ್ಯಕ್ಷರಾಗಿರ್ತಾರೆ. ಆದರೆ ನಮ್ಮ ಈ ಸಾಮಾಜಿಕ ಪರಿಷತ್ತಿಗೆ ಮಾತ್ರ ಪಂಚಾಯತ್ದಲ್ಲಿ ಸಾಮಾಜಿಕ ಪರಿಷತ್ತನ್ನು ಆದಾಗ ನೋಡಲ್ ಅಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ನೋಡಲ್ ಅಧಿಕಾರಿಗಳು ಅಕಸ್ಮಾತ್ ಬರಲಿಕ್ಕೆ ನಾವು ತೊಂದರೆ ಆದರೆ, ಅಂದರೆ ಸುಮಾರು 6 ತಿಂಗಳ ಹಿಂದೆನೇ ವೇಳಾಪಟ್ಟಿ ಮಾಡಿರೋದ್ರಿಂದ ಸಮಸ್ಯೆ ಆಗಿದ್ದರೆ ಅಲ್ಲಿ ಅವರಿಗೆ ರಿಟರ್ನ್ ಕಳಿಸಬಾರ್ದು, ಹೊರಗೆ ಕಳಿಸಬಾರ್ದು, ಬಂದಂಥ ಕೂಲಿಕಾರರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ಊರ ಮುಖಂಡರು ಮತ್ತು ನರೇಗಾ ಕೂಲಿಕಾರರನ್ನ ಸಭೆ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಆ ಸಭೆಯನ್ನು ಮಾಡ್ತಾರೆ. ಅದೇ ರೀತಿ ಇವತ್ತು ರಿಟೈರ್ಡ್ ಸರ್ ಈ ಶಾಲೆಗಾಗಿ ಆಸಕ್ತಿಯಿಂದ ಭಾಗವಹಿಸುವಂಥವ್ರು ಮತ್ತು ಶಿಕ್ಷಣ ಬಗ್ಗೆ ಹೆಚ್ಚಿನ ಇದು ಇರುವಂಥವ್ರು ಅವರನ್ನ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದೇವೆ. ಯಾಕೆ ಕೇಳಿದರೆ ಇಲ್ಲಿ ಏನು ನಮ್ಗೆ ನಡೀತದಲ್ಲ, ಟರಾವನ್ನು ನಾವು ಮಾಡ್ತೀವಿ, ದೃಢೀಕರಣವನ್ನು ಕೊಡಬೇಕಾದ್ರೆ ಅವರು ನಿಮ್ಮ ಒಂದು ಸಂಸ್ಥೆ, ನಿಮ್ಮ ಒಂದು ಸಮಿತಿಯಲ್ಲಿ ಇರಬಾರ್ದು ಅಥವಾ ಪಾಲಕ ಪೋಷಕರಾಗಿರಬಾರ್ದು ಮತ್ತು ರಾಜಕಾರಣಿಗಳಾಗಿರಬಾರ್ದು ಅನ್ನೋ ಉದ್ದೇಶದಿಂದ ಶಿಕ್ಷಣದಲ್ಲಿ ಆಸಕ್ತಿ ಇರುವಂಥವರು ಅಥವಾ ರಿಟೈರ್ಡ್ ಆದಂಥವರು, ಊರ ಹಿರಿಯರು ಯಾರಾದರೂ ಒಬ್ಬರನ್ನ ನಾವು ಈ ಸಭೆಗೆ ಕೂಡಿಸ್ಕೊಂಡು ಅವ್ರ ಸಭಾಧ್ಯಕ್ಷರನ್ನಾಗಿ ಮಾಡಿ ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ಇದು ಸಭೆ ಅನ್ನೋಕ್ಕಿಂತ ಮುಂದೆ ನಮ್ಗೆ ಹೇಳಿದಂತೆ ಚರ್ಚಾಕೂಟ. ಇದರೊಳಗೆ ನೀವು ಪ್ರತಿಯೊಬ್ಬರು ಭಾಗವಹಿಸಬೇಕು. ಯಾಕೆ ಕೇಳಿದರೆ ನೀವು ಕಲಿಬೇಕಾದ್ರೆ, ಕೆಲವಷ್ಟು ಜನ ಕಲಿಬೇಕಾದ್ರೆ ಸಿಕ್ಕಿರ್ಬೋದು, ನಾವೆಲ್ಲ ಕಲಿಬೇಕಾದ್ರೆ ಯಾವುದೇ ಬೆನಿಫಿಟ್ ನಮ್ಗೆ ಇರಲಿಲ್ಲ, ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ನಾವು ಶಾಲೆಗೆ ಬರಬೇಕಾದ್ರೆ ನೀರು ತರಲಿಕ್ಕೆ ಸಹಿತ ನಮ್ಗೆ ಬಾಟ್ಲು ಅವೈಲೇಬಲ್ ಇರಲಿಲ್ಲ. ನಾವು ಶಾಲೆಯಲ್ಲಿ ಡ್ರಮ್ಮಲ್ಲಿ ನೀರು ತುಂಬಿ ಒಂದು ತಮ್ಗೆಯನ್ನು ಇರ್ತಿದ್ರು, ಅದನ್ನೇ ನಾವೆಲ್ಲರೂ ಕುಡಿತಿದ್ವಿ. ಆದರೆ ಆವಾಗ ಆರೋಗ್ಯ ಕೇಳ್ತಾ ಇರಲಿಲ್ಲ, ಆರಾಮಿರ್ತಿದ್ವಿ, ಏನು ಸಮಸ್ಯೆ ಆಗ್ತಾ ಇರಲಿಲ್ಲ, ಎಷ್ಟೋ ದೂರಿಂದ ನಡ್ಕೊಂಡು ಬರ್ತಿದ್ವಿ. ಮತ್ತೊಂದಂದರೆ ಮಧ್ಯಾಹ್ನ ಕಡ್ಡಾಯವಾಗಿ ಮನೆಗೆ ಹೋಗ್ಬೇಕು ಊಟಕ್ಕೆ, ಕಟ್ಕೊಂಡು ಬರುವಂಥ ಪದ್ಧತಿ ಅಂತೂ ಇರಲಿಲ್ಲ. ಎಷ್ಟೇ ದೂರ ಆದರೂ ನಡ್ಕೊಂಡು ಬರೋದೇ ಆಗಿತ್ತು. ಅವಾಗೆಲ್ಲ ಮತ್ತೆ ವೆಹಿಕಲ್ ಫೆಸಿಲಿಟೀಸ್ ಏನೂ ಇರಲಿಲ್ಲ. ಈಗ ಹಾಗಲ್ಲ, ಈಗ ಪ್ರತಿಯೊಂದನ್ನು ಸರ್ಕಾರ ಮಕ್ಕಳಿಗೆ ಕೊಡ್ತಾ ಇದೆ, ಅದರ ಬೆನಿಫಿಟನ್ನು ಮಕ್ಕಳು ಪಡ್ಕೊಳ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಸರ್ಕಾರದಿಂದ ಏನೇನು ಸಿಗ್ತಾ ಇದೆ ಅಂತ ನೀವು ಹೇಳಿ, ಯಾರಾದ್ರೂ ಒಬ್ರು ಎದ್ದು ನಿಂತ್ಕೊಂಡು ಹೇಳಿ, ಅವ್ರು ಹೇಳಿದ್ ಬಿಟ್ಟಿದ್ದನ್ನ ಇನ್ನೊಬ್ರು ಹೇಳಿ. ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸಿಗ್ತಾ ಇದೆ ಯಾರಾದ್ರೂ ಹೇಳಿ. ನಿಮ್ಮ ಹೆಸರು? ಹಾಂ, ಪುಸ್ತಕ ಕೊಡ್ತಾರೆ, ಮತ್ತೆ 2 ಜೊತೆ ಬಟ್ಟೆ ಕೊಡ್ತಾರೆ, ಪ್ರತಿ ವರ್ಷನೂ ಕೊಡ್ತಾರೆ. ಮತ್ತೆ ಮಕ್ಕಳಿಗೆ ಅಂತ ಸ್ಕಾಲರ್ಶಿಪ್ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ, ಆದ್ರೆ ಬಂದಿಲ್ಲ ಇದುವರೆಗೂ. ಬಂದಿಲ್ಲ ಇದುವರೆಗೂ. ಮತ್ತೆ ಶೂ ಕೊಡ್ತಾರೆ, ಮತ್ತೆ ಬಿಸಿಯೂಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಅದೆಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಬೆಸ್ಟ್. ಈಗ ಎಲ್ಲ ಹೇಳಿದಂತ ಒಬ್ಬ ಇವರು ಮತ್ತು ಒಂದು ಸ್ವಲ್ಪ ಇದೆ, ಯಾಕೆ ಹೇಳ್ತಿದ್ರೆ ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಸಿಗುವಂಥದ್ದು ಮತ್ತು ಇದೆ. ಇಂಪಾರ್ಟೆಂಟ್ ಅನ್ನೇ ಬಿಟ್ಟಿದ್ದೀರಿ ನೀವು, ಹೇಳಿ ನೋಡುವ. ಇಲ್ಲಾಂದ್ರೆ ನಕ್ಲಿ ಕೊಡ್ತೇನೆ ಹೇಳ್ತೀರಾ? ವಾರಕ್ಕೊಮ್ಮೆ ಏನೋ ಕೊಡ್ತಾರಪ್ಪ, ಹೆಚ್ಚಾಗಿ ಸೋಮವಾರ ಕೊಡ್ತಾರೇನೋ ಅಂತ ಅನಿಸ್ತದೆ. ಟಾನಿಕ್ ಮಾತ್ರೆ ಟಾನಿಕ್ ಮಾತ್ರೆ ಕೊಡ್ತಾರೆ. 6 ತಿಂಗಳಿಗೊಮ್ಮೆ ಜಂತುಗಳು ಗೊತ್ತಿದೆ ಅಲ್ವಾ? ಜಂತುಗಳಿಗೆ ಕೊಡ್ತಾರೆ. ಆಮೇಲೆ ವರ್ಷಕ್ಕೊಂದ್ಸಲ ಯಾರು ಬರ್ತಾರಲ್ಲ ಶಾಲೆಗೆ, ಯಾರು ಬರ್ತಾರೆ ಗೊತ್ತಿದೆ ನಿಮಗೆ? ಮಕ್ಕಳು ಯಾವಾಗಾದ್ರೂ ಹೇಳಿದಾರ? ಡಾಕ್ಟರ್ ಬರ್ತಾರೆ, ಚೆಕಲ್ವಾ? ಹೆಲ್ತ್ ಚೆಕಪ್ಗೆ ಡಾಕ್ಟರ್ ಬರ್ತಾರೆ. ಇದಕ್ಕೆಲ್ಲ ಇಷ್ಟೆಲ್ಲ ಮಾಡ್ತಾರಲ್ಲ, ಇದಕ್ಕೆಲ್ಲ ಎಷ್ಟು ರೊಕ್ಕ ಕೊಡ್ತೀರಿ ನೀವು? ಕೊಡ್ಲಿಲ್ಲ. ವೆರಿ ಗುಡ್. ಏನು ಕೇಳಿದ್ರೆ ಕೆಲವೊಂದು ಕಡೆ ಶಾಲೆಯಲ್ಲಿ ಪಾಲಕರು ಕೇಳಿದಾಗ ಮಾತೇ ಹೇಳೋದಿಲ್ಲ, ಕೊಡ್ಲಿಲ್ಲ ಅಂತ ಹೇಳಲಿಕ್ಕೂ ಅವ್ರಿಗೆ ಇದಿಲ್ಲ ಅಷ್ಟು. ಏನಂದ್ರೆ ಮತ್ತು ಒಂದು ಬೆನಿಫಿಟ್ ಇದೆ ನಿಮಗೆ, ಆದರೆ ನಿಮಗೂ ಸಿಗ್ತಾ ಇಲ್ಲ. ಅದು ಯಾಕೆ ಕೇಳಿದ್ರೆ ದೂರದಿಂದ ಬರುವಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ವೆಹಿಕಲ್ ಚಾರ್ಜ್ ಅಂತ ಹೇಳಿ, ಬಸ್ಸಲ್ಲಿ ಬರ್ಬೋದು, ವೆಹಿಕಲ್ ಏನೋ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಇದು ಎಲ್ಲ ಶಾಲಾ ಮಕ್ಕಳಿಗೂ ಸಿಗ್ತದೆಯಾ?
ಎಲ್ಲ ಶಾಲೆ ಮಕ್ಕಳಿಗೆ ಸಿಗ್ತದೆಯಾ? ಗೌರ್ಮೆಂಟ್ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ, ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಮಾತ್ರ. ಈಗ ಪ್ರೈವೇಟ್ ಶಾಲೆಗೆ ಹೋಗುವಂತ ಮಕ್ಕಳಿಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಅವರೆಲ್ಲ ಪಾಲಕರೇ ಅದನ್ನ ನಿಭಾಯಿಸ್ಬೇಕಲ್ವಾ? ಆದ್ರೆ ಎಷ್ಟು ಖರ್ಚು ಬರ್ತದೆ ಅಂತ ನಿಮ್ಗೆ ಗೊತ್ತಿರ್ಬೋದು ಅಲ್ಲ. ಆದ್ರೆ 1 ರೂಪಾಯಿಯನ್ನು ಖರ್ಚು ಮಾಡ್ದೇನೆ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಇಟ್ಕೊಂಡು ಸುರಕ್ಷಿತವಾಗಿ ಕಳಿಸಿ ಬರುವಂತದ್ದು ನಮ್ಮ ಸರ್ಕಾರಿ ಶಾಲೆ ಅಲ್ವಾ? ಈಗ ಎಷ್ಟೋ ನೀವು ಇದನ್ನ ನೋಡಿರ್ಬೋದು ಮೊಬೈಲ್ ಅಲ್ಲಿ, ಆವಾಗ ಅಲ್ಲಿ ಬರ್ತದ ನೋಡ್ರಿ, ಎಷ್ಟೋ ಜನ ಶಿಕ್ಷಕರು ಇದು ಮಾಡಿ ಹೋಗ್ಬೇಕಾದ್ರೆ, ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಮಕ್ಕಳು ಅಳುವುದು ಅಂದ್ರೆ ಮಕ್ಕಳನ್ನ ಪ್ರೀತಿಯಿಂದ ನೋಡಿದ್ರಿಂದ ಅವರಿಗೆ ಆ ಒಂದು ಸಿಗ್ತದೆ. ನಿಮ್ಮ ಶಾಲೆ ನಿಮ್ಮ ಮುಂದೆ ಹೇಳಿಕಲ್ಲ, ನಿಮ್ಮ ಶಾಲೆಗೆ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಈಗೆಲ್ಲ ಇದು ಸೆಕೆಂಡ್ ಟೈಮ್ ನಾನು ಬಂದದ್ದು. ಮಕ್ಕಳಲ್ಲಿ, ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಆತ್ಮೀಯತೆ ಇದೆ, ಅದೊಂದು ಮೇನ್ ಮುಖ್ಯವಾಗಬೇಕಾದ್ದು ಅದೇ. ಯಾಕೆ ಹೇಳ್ರಿ, ಮೊದ್ಲೇನಾಗ್ತಿತ್ತು, ನಾವು ಶಾಲೆಗೆ ಬರ್ತಿದ್ವಿ, ನಮ್ಮ ಶಿಕ್ಷಕರು ಶಿಕ್ಷಣ ಕೊಡ್ತಿದ್ರು, ನಾವು ಮನೆಗೆ ಹೋಗ್ತಿದ್ವಿ. ಸರ್ಕಾರ ಏನ್ ಮಾಡಿದೆ ಕೇಳಿದ್ರೆ, ಮಧ್ಯದಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ, ಆದ್ರೂ ಮಕ್ಕಳಿಗೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟಿದೆ ಅಲ್ವಾ? ಎಲ್ಲ ಕೊಟ್ಕೊಂಡು ಅದರಿಂದ ಏನಾಗಿದೆ ಹೇಳಿ, ಶಿಕ್ಷಕರಿಗೆ ಊರು ಬಂದ್ಬಿಟ್ಟಿದೆ. ಹೊಡಿಲಿಕ್ಕೂ ಆಗುದಿಲ್ಲ, ಬೈಲಿಕ್ಕೂ ಆಗುದಿಲ್ಲ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮೊದ್ಲು ನಾವೇನ್ ಮಾಡ್ತಿದ್ವಿ, ಟೀಚರ್ ಹೆದರ್ತಾರೆ ಅಂತ ನಾವು ಇವತ್ತು ನಮ್ಗೆ ಟೀಚರ್ ಎಲ್ಲಾದ್ರೂ ಬಂದ್ರು ನಾವ್ ಈಗ ಅಡ್ಕೊಳ್ತೇವೆ, ಅಥವಾ ಅಲ್ಲ ಅಲ್ಲಿ ಬಂದ್ರು ಅಂತ ಒಂಥರ ಹೀಗೆ ರೆಸ್ಪೆಕ್ಟ್, ಅವ್ರು ಬಂದ್ರು ಅಂತ. ಆದ್ರೆ ಈಗ ಮಕ್ಕಳಿಗೆ ಹಾಗಿಲ್ಲ. ಶಿಕ್ಷಕರಂದ್ರೆ ಏನಿಲ್ಲ, ಅಲ್ಲಿ ನಮ್ಮ ಟೀಚರ್ ಹೋಗ್ತಾ ಇದ್ದಾರೆ, ಅವ್ರಷ್ಟಕ್ಕೆ ಅವ್ರು ಹೋಗ್ತಾರೆ, ಇವ್ರಷ್ಟಿಗೆ ಇರ್ತಾರೆ. ಆ ರೀತಿ ಒಂದು ಪರಿಸರ ಆಗ್ಬಿಟ್ಟಿದೆ ಅಲ್ಲ. ಆದ್ರೆ ಒಂದು ಹೇಳ್ತೇನೆ ಕೇಳ್ರಿ, ಈ ಶಾಲೆ ಅನ್ನೋದು ಒಂದು ಮನೆ ಹಂಗಾಗಿದೆ. ನಮ್ಮ ಮಕ್ಕಳನ್ನ ನಾವು ಒಂದು ಬೆಳಿಗ್ಗೆ ಬಂದು ಬಿಡ್ತೇವೆ, ಸಂಜೆ ಹೋಗಿ ಕರ್ಕೊಂಡು ಹೋಗ್ತೇವೆ. ಮನೆಯಲ್ಲಿ 2 ದಿವಸ ರಜೆ ಇದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ? ನಾನು ಒಂದು ತಾಯಿಯಾಗಿ ಹೇಳ್ತೇನೆ, ಹೌದಾ? ಕಷ್ಟ ಆಗ್ತದೆಯಲ್ಲ. ಆ ಮಕ್ಕಳನ್ನ ಸಂಭಾಳಿಸ್ಲಿಕ್ಕೆ ಸಾಕಾಗ್ತದೆ. ಖಾಲಿ ಏನು ಊಟ ತಿಂಡಿ ಕೊಡೋದು, ಸ್ನಾನ ಮಾಡಿಸೋದು, ಇಷ್ಟೇ ಕೆಲಸ ನಮ್ಮಲ್ಲಿ. ಆದ್ರೂ 2 ದಿವಸ ರಜೆ ಇದ್ರೆ ನಾಳೆ ಒಂದು ಶಾಲೆ ಇದ್ರೆ ಸಾಕಾಗುತ್ತಪ್ಪ ಈ ಮಕ್ಕಳ ಕಾಲದಲ್ಲಿ ಅನ್ನೋ ಬರ್ತದೇ ಇಲ್ಲ. ಈಗ ಮಳೆಗಾಲದಲ್ಲಿ ರಜೆ ಇತ್ತು, ಅವಾಗ ನಿಮ್ಗೆ ಆರಾಮಾಗಿತ್ತ? ಮಳೆಗಾಲದಲ್ಲಿ ಮಕ್ಕಳಿಗೆ ರಜೆ ಇತ್ತಲ್ಲ, ಇದ್ರ ಬಿಟ್ಟು ಮಳೆ ನಿಮಿತ್ತ ಎಕ್ಸ್ಟ್ರಾ ರಜೆ ಕೊಟ್ಟಿದ್ರಲ್ಲ, ಅವಾಗ ಚೆನ್ನಾಗಿತ್ತ ಮಕ್ಕಳು ಮನೇಲಿ ಇದ್ದಾಗ? ಇಲ್ಲ ಅಲ್ವಾ? ಮತ್ತೊಂದೇನಂದ್ರೆ ಮಕ್ಕಳು ಊಟ ಮಾಡೋದು ಕಲ್ತಿದ್ದಾರೆ ನನ್ನ ದೃಷ್ಟಿಯಲ್ಲಿ, ಹೌದಾ? ಮನೆಯಲ್ಲಿ ನಾವಾದ್ರೆ ಏನಾಗ್ತಿತ್ತು ಹೇಳ್ರಿ, ಮೊಬೈಲ್ ಹಿಡ್ಕೊಳ್ಬೇಕು ಊಟಕ್ಕೆ. ಇವ ನಾವು ಸಣ್ಣ ಇರುವಾಗ ಚಂದ್ರನ್ ತೋರಿಸ್ತಿದ್ರು ಬಿಡಿ, ಈಗ ಅದಿಲ್ಲ. ಮೊಬೈಲ್ ತಗೊಳ್ಬೇಕು, ಇಲ್ಲ ಅಂದ್ರೆ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ತೇವೆ, ಇಲ್ಲ ಐಸ್ ಕ್ರೀಮ್ ತಿರ್ಸ್ಕೊಂಡು ಅಲ್ಲಿ ಇದು ಮಾಡ್ತೇವೆ ಅಂತ ಏನಾದ್ರು ಪಾಲಿಶಿ ಮಾಡಿ ಊಟ ಮಾಡಿಸ್ಬೇಕು. ಇಲ್ಲ ಹಾಗಲ್ಲ, 10 ಜನ ಮಕ್ಕಳು ಕೂತ್ಕೊಂಡು ಊಟ ಮಾಡ್ತಾರೆ. ಇದು ಒಂದು ಏನಿದೆ ಅಂದ್ರೆ ನೋಡ್ರಿ, ಶಾಲೆ ಸ್ಟಾರ್ಟ್ ಆದಾಗ ಶಿಕ್ಷಕರು ಒಂದು ಬೆಳಿಗ್ಗೆ 9 ಗಂಟೆಯಿಂದ 4:30ವರೆಗೆ ಅಷ್ಟು ಮಕ್ಕಳನ್ನ ಸಂಭಾಳಿಸ್ಬೇಕಂದ್ರೆ ಬುಟ್ಟಿಯಲ್ಲಿ ಕಪ್ಪೆಯನ್ನು ತುಂಬಿದಾಗೆ ಹೋಗ್ತೀರಾ, ಇದು ತುಂಬಿದ ತಕ್ಷಣ ಹಾರೋಗ್ತದೆ. ಹಾಗೆ ಈ ಮಕ್ಕಳು ಹಾಗೆ ಅಲ್ವಾ? ಅಲ್ಲಿ ಇಲ್ಲಿ ಇದು ಈ ನಮ್ಮ ಸಾಮಾಜಿಕ ಪರಿಷದ ಉದ್ದೇಶ ಏನಂದ್ರೆ, SDMC ಅವರು ಪ್ರತಿಯೊಂದನ್ನ ನಮ್ಮ ಮಕ್ಕಳಿಗೆ ಸರ್ಕಾರ ಕೊಡ್ತಾ ಇರೋದ್ರಿಂದ ಅವರು ಸಹಿತ ಇದ್ರೊಳಗೆ ಇನ್ವಾಲ್ವ್ ಆಗ್ಬೇಕು. ಅಂದ್ರೆ ಉದಾಹರಣೆ, ಏನಾದ್ರು ಫಂಕ್ಷನ್ ಆಯ್ತಪ್ಪ, ಅಥವಾ ಒಂದೇನಾದ್ರು ಶಾಲೆಯಲ್ಲಿ ನೀವು ಪ್ರತಿದಿನ ಇಷ್ಟೆಲ್ಲ ಜನ ಇದ್ದೀರ, ಒಬ್ಬರು ಬಂದ್ರೆ ಒಂದು ದಿವ್ಸಕ್ಕೆ ಒಂದು ಅರ್ಧ ತಾಸು ಮಟ್ಟಿಗೆ ಒಬ್ಬರು ಬಂದ್ರೆ ಇಡೀ ಒಂದು ತಿಂಗಳಿಗೆ 1.5 ತಿಂಗಳಿಗೆ ನಮ್ಗೆ 1 ದಿವ್ಸ ಬರ್ತದೆ ಶಾಲೆಗೆ ಬರೋದು. ಅವಾಗ ಬಂದಾಗ ಮಕ್ಕಳು ಯಾರು ಫೀಲ್ ಮಾಡ್ತಾರೆ, ಅವ್ರಿಗೆ ಊಟ ಬಡಿಸೋಲ್ಲ ಹೆಲ್ಪ್ ಮಾಡೋದು, ಅಡುಗೆಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಮಾಡ್ಕೊಂಡು ನಾವು ಊಟದ ರುಚಿ ನೋಡಿ ಅಲ್ಲೊಂದು ಪುಸ್ತಕ ಇದೆ ಅದ್ರೊಳಗೆ ಬರೆದಿಟ್ಟು ಹೋಗೋದು. ಈ ಪದ್ಧತಿಯನ್ನ ಇಟ್ಕೊಳ್ಬೇಕು. ಮತ್ತೊಂದಂದ್ರೆ ಮಾಡ್ತೀರಲ್ಲ, ವೆರಿ ಗುಡ್, ಅದೇ ಮೇನ್. ಮಕ್ಕಳು ಕೂಡ ಹೇಳ್ತಾರೆ, ಅವರು ಪದೇ ಪದೇ ನಾವು ಬಂದಾಗಲೂ ಸ್ವಲ್ಪ ಇವತ್ತಿನ ಊಟ ಟೇಸ್ಟ್ ಮಾಡಿ ಹೋಗಿ ಅಂತ ಅವಾಗ ನಾವು ಎಷ್ಟೋ ಸರಿ ಮಾಡಿದ್ದಿದೆ. ಮತ್ತೊಂದಂದ್ರೆ ಈಗ ಅಡಿಗೆಯವ್ರು ನೋಡ್ರಿ, ಅಡಿಗೆಯವ್ರು ನೇಮಕ ಆದಾಗ ಅವ್ರಿಗೆ ಇದ್ದಂತ ಹಣನೇ ಇದೆ. ಯಾಕೆ ಕೇಳಿದ್ರೆ ಸ್ವಲ್ಪ ಏರ್ ಹೊರತಾಗಿ ಫಸ್ಟ್ ಅಡಿಗೆ ಏನ್ ಬಂದಿತ್ತು, ಅನ್ನ ಸಾರು ಉಪ್ಪಿನಕಾಯಿ ಅಷ್ಟೇ ಮಕ್ಕಳಿಗೆ ಬಡಿಸುವಂಥದ್ದಾಗಿತ್ತು. ಈಗೇನಾಗಿದೆ, ಹಾಲು ಕೊಡ್ಬೇಕು, ಮೊಟ್ಟೆ ಇದು ಮಾಡ್ಬೇಕು, ಡೈಲಿ ಮೊಟ್ಟೆ ಮತ್ತೆ ಅಲ್ವಾ? ಮೊಟ್ಟೆ ನಾವು ಬಾಯ್ಲ್ ಮಾಡಿ ಒಂದು ಸುಲಿದು ಕೊಡ್ಬೇಕು. ನಾವು ಮನೆಯಲ್ಲಿ 4 ಸುಲಿಬೇಕಾದ್ರೆ ತಲೆ ಹಾಳು ಆಗ್ತದೆ, ಬೇಡ ನಾವು ಇದು ಮಾಡಿ ಆಮ್ಲೆಟ್ ಮಾಡ್ಬಿಡುವ, ಅದು ಈಸಿ ಆಗ್ತದೆ ನಮಗೆ ಅಲ್ವಾ? ನೀವು ಹೋಗ್ತೀರ, ನನಗಂತೂ ಆಗ್ತದಪ್ಪ ಹಾಗೆ. ಯಾಕೆ ಕೇಳಿದ್ರೆ ಇಲ್ಲಿ ಅವ್ರು ಅಷ್ಟೆಲ್ಲ ಮೊಟ್ಟೆಯನ್ನು ಸುಲಿಬೇಕು, ಮಕ್ಳಿಗೆ ಹಾಕ್ಬೇಕು, ಅದೆಲ್ಲ ಕಷ್ಟ ಆಗ್ತದೆ. ನೀವು ದಿವಸ ಒಬ್ಬೊಬ್ರು ಬಂದು ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಒಂದು ಹೆಲ್ಪ್ ಆಗ್ತದೆ, ನಮ್ಮ ಮಕ್ಕಳು ಸ್ವಲ್ಪ ಅಲರ್ಟ್ ಆಗ್ತಾರೆ. ಆದ್ರೆ ಇಲ್ಲಿ ಅಂತ ಕ್ಲಿಯರ್ ಮಕ್ಕಳಿಲ್ಲ, ಯಾಕಂದ್ರೆ ಟೀಚರ್ಸ್ ಸರಿಯಾಗಿ ಆ ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ಯಾಕೆ ನಾವು ನೋಡಿದ್ದೇವೆ, ನಾನು ಸುಮಾರು ಹೋದ ವರ್ಷ ಒಂದು 42 ಶಾಲೆ, ಆನಂತರ 8 ಶಾಲೆ ಮಧ್ಯಾಹ್ನ ಉಪಹಾರ ಯೋಜನೆ ಮಾಡಿದ್ದೇನೆ. ಆನಂತರ ಈಗ ಮತ್ತೆ ನೋಡಿದಾಗ ಆಯ್ದ ಶಾಲೆಗಳಿವೆ, ಎಲ್ಲಿ ಹೋದ್ರು ನಂಗೆ ನೆನಪಾಗ್ತದೆ. ಕೆಲವೊಂದು ಶಾಲೆಯಲ್ಲಿ ಅಷ್ಟು ಸಣ್ಣ ನೀಟಾಗಿ ಶಿಕ್ಷಕರು ಮಕ್ಕಳ ಒಂದು ಸಂಬಂಧ ಇದೆ. ಇಷ್ಟೆಲ್ಲ ಮಕ್ಕಳಿಗೆ ಬೆನಿಫಿಟ್ ಆಯ್ತು. ನಿಮ್ಗೇನು ಬೆನಿಫಿಟ್ ಆಗಿದೆ ಇದರಿಂದ ಯಾರು ಹೇಳ್ತೀವಿ? ಒಬ್ಬರಾದ್ರೂ ಹೇಳಿ ನೋಡುವ. ಮಕ್ಕಳಿಗಾಯ್ತು, ಇದು ಮಕ್ಕಳಿಗಂತೂ ನಮ್ಮ ಖರ್ಚು ಬಿಡಿ ಪ್ರಶ್ನೆ ಇಲ್ಲ, ಹಂಗೆ ಅಂತಿದ್ದಾರೆ ಎಲ್ಲ ಕಡೆ.
ಆದ್ರೆ ನಮ್ಮ ಅಟ್ಲೀಸ್ಟ್ ನಮ್ಮ ಮಹಿಳೆಯರಿಗೆ ಇದನ್ನ ಬೆನಿಫಿಟ್ ಆಗಿದೆ. ಏನಾಗಿದೆ ಅಂತ ಹೇಳಿ ನೋಡಿ. ಹೇಳಿ ನಿಮ್ಮ ಮತ್ತು ಈ ಕ್ಲೂ ಇದೆ ಮತ್ತೆ ಇಲ್ಲೆಯಾ ನಿಮ್ದು ನಿಮ್ಮ ಅಭಿಪ್ರಾಯ ಹೇಳು. ಹೇಳಿ. ಬೆಳಿಗ್ಗೆ ಮಕ್ಕಳಿಗೆ ನಾವು ಶಾಲೆ ಕರ್ಕೊಂಡು ಬರ್ತೀವಿ, ಬೆಳಗಿಂದ ಸಂಜೆ ನಮ್ಗೆ ಏನಾದ್ರು ಕೆಲಸ ಮಾಡ್ಬೇಕು ಅಥವಾ ಮೀನ ಯಾವುದೇ ಒಂದಿದ್ರು ಕೂಡ ಶಾಲೆಯಲ್ಲಿ ನಮ್ಮ ಮಕ್ಕಳು ಸೇಫ್ ಆಗಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಅವರು ಸುರಕ್ಷಿತನೂ ಕೂಡ ಒಳ್ಳೆದ ಕಾಯ್ಕೊಳ್ತಾರೆ. ಟೀಚರ್ಗಳನ್ನ ಅಭಿಪ್ರಾಯದಿಂದ ನಾವೆಲ್ಲೋ ಹೋಗಿ ಬರುವಂತ ಧೈರ್ಯ ನಮ್ಗಿದೆ ಈ ಗೌರ್ಮೆಂಟ್ ಶಾಲೆಯಿಂದ ಬಿಟ್ಟಿದೆ. ವೆರಿ ಗುಡ್. ಹೆಮ್ಮೆ ಕೊಡುವಂತ ವಿಷಯ ನನಗೆ. ಯಾಕೆ ಕೇಳಿದ್ರೆ ಯಾರು ಕೇಳಿದ್ರೆ ಹಿಂಗೆ ವಿಚಾರ ಮಾಡ್ತಾ ಇದ್ರು. ಮತ್ತು ಒಂದು ಬೆನಿಫಿಟ್ ಏನು ಹೇಳಿದ್ರಿ, ಈಗ ಅವ್ರು ಪಾಪ ಮೀನು ಮಾರೋದು ಒಂದು ಉದಾಹರಣೆ ಹೇಳಿದ್ರು. ನಿಮ್ಮ ವೃತ್ತಿ ವೃತ್ತಿ ವಿಶೇಷ ಹೇಳಿದ್ರು, ತುಂಬಾ ಖುಷಿ. ಮತ್ತು ಬೆನಿಫಿಟ್ ಇದೆ, ಏನ್ ಹೇಳಿದ್ರು ನೋಡುವ. ಈಗ ಅವ್ರು ಮೇಡಮ್ ಹೋದ್ರು, ಮಕ್ಕಳೆಲ್ಲ ಇದ್ದಾರೆ ಶಾಲೆಯಲ್ಲ, ಅವ್ರಿಗೆ ಗೋವಾ ಹೋದ್ರು ಅಲ್ಲ, ಅವ್ರಿಗೆ ಟೆನ್ಷನ್ ಇಲ್ಲ ಅಲ್ಲ. ಮನೇಲಿ ಯಾರು ಇದ್ರು ಇಲ್ಲಾಂದ್ರೆ ಅವ್ರು ಮಧ್ಯಾಹ್ನ ಮಕ್ಕಳು ಊಟಕ್ಕೆ ಬರೋದಿದ್ರೆ ಅಡುಗೆ ತಯಾರಿ ಮಾಡ್ಬೇಕು. ಇಲ್ಲ ಮಗ ಸುತ್ತಿ ಬರ್ತಾನೇನೋ ಊಟ ಹಾಕೋರು ಯಾರೇನೋ ಏನಾದ್ರು ಕರ್ಕೊಂಡು ತಮ್ಮ ಬೆನ್ನಿಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ, ಇಲ್ಲ ಅಂದ್ರೆ ಅಲ್ಲ. ಮತ್ತು ಇನ್ನೊಂದೇನಂದ್ರೆ, ಈಗ ನಾವು ಪೇಟೆಗೆಲ್ಲಾದ್ರೂ ಏನಾದ್ರು ಅರ್ಜೆಂಟ್ ಕೆಲಸ ಇದ್ರೆ ಹೋಗಿ ಬರ್ಬೋದು. ಅದೇ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅದು ತೆಗಿಸ್ಕೊಡ್ರಿ ಹೌದಾ, ಹೋಗ್ತೀರಾ ಇದಕ್ಕೆ ಅಂತ ಮಾಡ್ತಾರೆ. ಈಗ ಮತ್ತೊಂದ್ರೆ ಮಕ್ಳು ಇಟ್ಕೊಂಡು ಹೋದ್ರೆ ಪಟ ನಮ್ಗೆ ಕೆಲಸ ಆಗುದಿಲ್ಲ. ಒಂದ್ ಕಡೆ ಬ್ಲೌಸ್ ಕೊಟ್ಟು ತಗೊಬರ್ಬೇಕು, ಇಲ್ಲಿ ಟ್ಯಾಬ್ಲೆಟ್ ಏನೋ ತಗೋಬೇಕು, ಇಲ್ಲಿ ಬೇಕಾದ ಒಂದ್ ಸ್ವಲ್ಪ ಸಾಮಾನು ತರಬೇಕು, ಅಷ್ಟು ಮಾಡ್ಕೊಂಡು ಮತ್ತೊಂದು ಬಸ್ ಇಟ್ಕೊಂಡು ಹೋದಾಗ ನಮ್ಗೆ ಸಾಕಾಗುತ್ತಿತ್ತು. ಈಗ ನಮ್ದು ಒಂದೇ ಜೀವ ಹೋಗ್ಬೋದಾದ್ರೆ ಪಟ ಹೋಗಿ ಕೆಲಸ ಮಾಡ್ಕೊಂಡು ಬರ್ಲಿಕ್ಕೆ ಅವಕಾಶ ಆಗ್ತದೆ. ಮಕ್ಕಳ ಬಗ್ಗೆ ಮತ್ತೆ ಲಕ್ಷ್ಯ ಇರುದಿಲ್ಲ, ಯಾಕೆಂದ್ರೆ ಆರಾಮಿರ್ತಾರೆ, ಊಟ ಮಾಡ್ತಾರೆ, ಹೌದಲ್ಲ. ಶಿಕ್ಷಣ ಕಲಿಸ್ತಾರೆ, ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ. ಬೆಳಿಗ್ಗೆ 9 ಗಂಟೆಗೆ ಬಿಟ್ರೆ 4:30 ತನಕನೂ ಪಾಲಕರು ಫ್ರೀ ಅಲ್ಲ. ಈ ಬೆನಿಫಿಟ್ ಯಾವ ಶಾಲೆ ಸಿಗ್ತದೆ? ಸಿಗ್ತದಾ? ಇಲ್ಲಲ್ಲ, ಸರ್ಕಾರಿ ಶಾಲೆಯಲ್ಲೇ ಅಲ್ವಾ. ಇದು ಯಾಕೆ ಹೇಳ್ತೀವಿ ಸರ್ಕಾರ ಅಂದ್ರೆ, ನೀವು ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ನೆರೆಹೊರೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ರಿ. ಒಳ್ಳೆ ಶಿಕ್ಷಕರ ಒಂದು ಶಿಕ್ಷಣ ಇರ್ತದೆ. ಮತ್ತೆ ಮೊದಲೇನಾಗಿತ್ತು, 5ನೇತಿಯಿಂದ ಇಂಗ್ಲಿಷ್ ಇತ್ತು. ಈಗ ಹಂಗಲ್ಲ, ಮಧ್ಯದಲ್ಲಿ ಇಂಗ್ಲಿಷ್ ಕಲಿಸ್ಬೇಕಂತ ಬಂದಿದೆ ಅಲ್ವಾ, ಗೊತ್ತಿದೆಯಲ್ಲ. ಅದೇ ರೀತಿ ಈಗ ನಿಮ್ಮದೊಂದು ಜವಾಬ್ದಾರಿ ಇದೆ. ಇಷ್ಟೆಲ್ಲ ಇದು ಪಾಲಕರ ಜವಾಬ್ದಾರಿ ಆಯ್ತಲ್ಲ, ನಿಮ್ಮ ಜವಾಬ್ದಾರಿ ಏನು? ಇದೆಲ್ಲ ಶಿಕ್ಷಕರ ಜವಾಬ್ದಾರಿ ಆಯ್ತು, ಇಷ್ಟು ನಾವೇ ಹೇಳಿದ್ದು. ಈಗ ನಿಮ್ಮ ಜವಾಬ್ದಾರಿ ಏನು? ಇಲ್ಲಿ ವೆರಿ ಗುಡ್. ಮಕ್ಕಳಿಗೆ ಓದಿಸ್ಬೇಕು. ಮತ್ತೆ ಮಕ್ಕಳನ್ನು ಸರಿಯಾಗಿ ಟೈಮ್ ಸರಿಯಾಗಿ ಶಾಲೆಗೆ ಕಳಿಸಿದ್ದನ್ನ ಮೊದಲು ಮಾಡ್ಬೇಕು. ಅಂದ್ರೆ ಲೇಟ್ ಆಗಿ ಹೆಚ್ಚು ಕಡಿಮೆ ಹೋಗಬಾರ್ದು. ಶಾಲೆಗಂತ ರೂಲ್ಸ್ ಇರತ್ತಲ್ಲ, ಅದೇ ಟೈಮಲ್ಲಿ ಹೋಗ್ಬೇಕು, ಪ್ರೇಯರ್ ಮಾಡ್ಬೇಕು ಅಂತ ಅಷ್ಟರೊಳಗಡೆ ನಾವು ಕಳಿಸೋದು. ಕಡೆಗೆ ಪ್ರತಿದಿನ ಶಾಲೆಯಲ್ಲಿ ಟೀಚರ್ ಬೆಳಗಿಂದ ಸಂಜೆವರೆಗೂ ಅಭ್ಯಾಸ ಕೊಡ್ತಾರೆ. ಅವರು ನೋಟ್ಸ್ ಮನೆಯಿಂದ ಮಾಡ್ಕೊಂಡು ಬರೋದನ್ನು ಕೊಡ್ತಾರೆ. ಅದನ್ನ ನಾವು ಮನೆಗೆ ಹೋದ್ಮೇಲೆ ಸ್ವಲ್ಪ ಮಕ್ಕಳನ್ನೆಲ್ಲ ಚೆಕ್ ಮಾಡಿ ನೋಡೋದು, ಟೀಚರ್ ಯಾವ ರೀತಿ ಇವತ್ತು ಅಭ್ಯಾಸದ ಬಗ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಮಕ್ಕಳ ಹತ್ರ ನಾವು ಕೇಳ್ಕೊಳ್ಳೋದು. ನಾವು ಕಲಿತಿರ್ಲಿ ಕಲಿದೇ ಇರ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅದನ್ನ ಚರ್ಚೆಯನ್ನ ನಾವು ಮಕ್ಕಳನ್ನ ಮಾಡೋದು ನಮ್ದು. ಅದು ಮನೆಯಲ್ಲಿ ಮಾಡೋದು. ಟೀಚರ್ ಕಲಿಸಿರ್ತಾರಲ್ಲ ಡೈಲಿ, ಅದನ್ನ ನಾವು ಡೈಲಿ ಪ್ರತಿನಿತ್ಯ ಮಕ್ಕಳನ್ನ ಚೆನ್ನಾಗಿ ನೋಡೋದು. ಪಟ್ಟಿನ ಏನ್ ಕಲ್ತಿದ್ದೀರಿ ಅಂತ ಕೇಳೋದು. ಮನೆಗೆ ಹೋಗ್ಕೊಂಡು ಏನ್ ಹೇಳ್ತೀರಿ ಮಕ್ಕಳ ಹತ್ರ? ಫಸ್ಟ್ ಕರೇ ಹೇಳಿ, ಏನ್ ಕೇಳ್ತೀನಿ ಹೇಳಿ ನೋಡುವ. ಏನ್ ಕೇಳ್ತೀರಿ ಮಕ್ಕಳು? ಮನೆ ಕೂಡ ಏನು ಕೇಳುದಿಲ್ವಾ ನೀವು? ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ? ಮತ್ತೆ ಸರಸ್ವತಿ ಹೇಳಿ ಹೇಳ್ರಿ, ಮತ್ತೆ ಹೇಳಿ ಹೇಳಿ ನಿಂತ್ಕೊಂಡು ಹೇಳಿ. ಮಕ್ಕಳು ಮನೆ ಮಕ್ಕಳು ಏನ್ ಪಠ್ಯ ಪುಸ್ತಕ ತಿಳ್ಕೊಂಡು ಸ್ವಲ್ಪ ಚಾ ಕುಡಿದ್ಮೇಲೆ ಅವ್ರಿಗೆ ಕೂರಿಸ್ಕೊಂಡು ಕೇಳ್ತೇವೆ, ಇವತ್ತು ಏನಾದ್ರು ಕಲಿಸಿದ್ರ, ಅದ್ರಲ್ಲಿ ಏನ್ ಹೋಮ್ವರ್ಕ್ ಇದೆ ಅದನ್ನ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಆಟ ಆಡಿ ಒಂದು ಅರ್ಧ ತಾಸು. ಅದ್ರ ನಂತರ ಬಂದು ಕೈ ಕಾಲು ಮುಖ ತೊಳ್ಕೊಂಡ್ಕೊಂಡು ಮತ್ತೆ ಹೋಮ್ವರ್ಕ್ ಇದೆ ಅದನ್ನ ಮುಗಿಸ್ಕೊಂಡು ಊಟ ಮಾಡಿ ಮಲ್ಕೊಳ್ತಾರಲ್ಲ, ಸಣ್ಣ ಇರ್ತಾರೆ. ದೊಡ್ಡವರಿಗಾದ್ರೆ ನಾವು ಜಬರ್ದಸ್ತಿ ಮಾಡಿ ಕೂರಿಸ್ಕೊಳ್ಳಿಕ್ಕೆ ಆಗ್ಬೇಡ. ಅಷ್ಟು ಚಿಕ್ಕ ಮಕ್ಕಳು ಮಲಿಕೊಳ್ತಾರೆ ನಿದ್ರೆ ಬಂದಾಗ. ನಮ್ಮ ಕರ್ತವ್ಯ ಆಗಿರ್ತದೆ ನಾವು ಮಾಡಿಸೋದು ಮನೆಯಲ್ಲಿ. ಮಕ್ಕಳಿಗೆ. ಮತ್ತೆ ಶಾಲೆಯಲ್ಲಿ ಟೀಚರ್ ಇವತ್ತು ಯಾವ ಆಟ ಆಡ್ಸಿದ್ರು, ಮತ್ತೆ ಏನಾದ್ರು ಡ್ರಾಯಿಂಗ್ ಚಿತ್ರಕಲೆ ಅದು ಇದೆಲ್ಲ ಮಾಡ್ತಿದ್ರಲ್ಲ ಟೀಚರ್. ಫ್ರೀ ಇದ್ದ ಟೈಮಲ್ಲಿ ಏನ್ ಮಾಡ್ತಿದ್ರು ಟೀಚರ್ ಅಂತ ನಾವು ಇದನ್ನ ಕೇಳ್ತೀವಿ. ಮಕ್ಕಳು ಹೇಳ್ತಾರೆ ನಮ್ಗೆ ಒಳ್ಳೆ ಪ್ರಾಜೆಕ್ಟ್ ಮಾಡೋದನ್ನ ಹೇಳ್ಕೊಡ್ತಾರೆ ಅಮ್ಮ ಫ್ರೀ ಇರೋ ಟೈಮಲ್ಲಿ. ಅಂದ್ರೆ ಹೀಗೆ ಮತ್ತೆ ಇವತ್ತು ಆಟ ಆಡ್ಸಿದ್ರು ಸಾಯಂಕಾಲ, ಹೀಗೆ ಕೇಳ್ತೀವಿ ನಾವು ಮನೆಯಲ್ಲಿ. ಮತ್ತೇನ್ ಕೇಳ್ತೀರಿ? ಶಾಲೆಯಲ್ಲಿ ಏನಾದ್ರು ಯಾರಿಗಾದ್ರೂ ಮಾಡ್ದಿದ್ರೆ ತಪ್ಪು ಮಾಡಿದ್ರೆ ಕೇಳ್ತಾ ಇರ್ತೇವೆ. ಮತ್ತು ಏನ್ ಕೇಳ್ತೀರಿ? ಇನ್ನು ಬರಲಿಲ್ಲ ವಿಷಯಕ್ಕೆ. ಮತ್ತೇನ್ ಕೇಳ್ತೀರಿ? ಸರಿ, ನೀವು ಕೇಳಿದ್ದು ಹೇಳ್ರಿ, ಅದೇನಿಲ್ಲ. ನಿಮ್ಮ ಚರ್ಚೆ. ಇವತ್ತು ಶಾಲೆಯಲ್ಲಿ ಊಟದಲ್ಲಿ ಏನ್ ಮಾಡಿ, ಏನ್ ಸಾಂಬಾರ್ ಮಾಡಿದ್ರಿ ಇವತ್ತು, ಏನ್ ಕೊಟ್ಟಿದ್ರು ಊಟದ ಜೊತೆಗೆ, ಹೀಗೆ ವಿಶೇಷ ಭೋಜನ 5 ಮಂದಿ ಟೀಮ್ ಮಾಡ್ಕೊಂಡು
ಉತ್ತಮ ರೂಢಿ ಹಾಕ್ಲಿ. ಅಲ್ಲ ನಾನು ಮಾಡ್ತಾರೆ ಅದನ್ನೇ ಹೇಳಿದೆ. ಫೋಟೋ ಕಳಿಸಿದ್ದೆ. ಏನು ವಾರಕ್ಕೊಂದು ತಂಡ ತಂಡ ಅವರು ಐದೈದು ಮಂದಿ ತಂಡ ಅಂತ. ಅವರು ವಿಶೇಷ ಭೋಜನ ಅಂತ. ಈಗ ಶಾಲೆಯಿಂದ ಗೌರ್ಮೆಂಟ್ ಅಲ್ಲಿ ಐದು ಜನ ಅಂತಾರಲ್ಲ, ಅದೇ ರೀತಿಯಲ್ಲಿ ನಾವು ಮಕ್ಕಳೆಲ್ಲ ತಿಂಗಳ ತಿಂಗಳಿಗೆ 5 ಮಾಡೋದ್ರಂತೆ ಮಾಡ್ಕೊಡ್ತೀವಿ. ತಿಂಗಳ ಇರ್ತಾವೆ. ಅವ್ರದೇ ಅರಿಸದ ಇದು ಅವ್ರದೇ ಎಲ್ಲ ಕೊನೆಗೆ ನಮ್ಮ ರಾಷ್ಟ್ರೀಯ ಪುರಸ್ಕಾರದ ದಾನಿಗಳಿಂದ ಇವು ಚಾಕ್ಲೇಟ್ ಸ್ವೀಟ್ ಮತ್ತೆ ನಮ್ಗೆ ಡ್ರಿಲ್ಸ್ ಹಾಕೊಟ್ಟು ರಿಲ್ಸ್ ಹಾಕೊಟ್ಟಿದ್ರು ಅಂತ ಬಂದ ತಕ್ಷಣ ವರ್ಷ ಜಾರ್ ಹಾಕಿದಾರೆ ಅಂತ. ಅಂದ್ರೆ ನಾನ್ ಫಸ್ಟ್ ಟೈಮ್ MDA ಮಾಡಿದ್ವಿ ಸರ್, ಇಲ್ಲಿ ಆಡಿಟ್ ಮಾಡಿದ್ವಿ. ಆವಾಗ ಆ ಗ್ರಿಲ್ಸ್ ಎಲ್ಲ ಇರ್ಲಿಲ್ಲ, ಅಲ್ಲಿ ಮಕ್ಕಳು ಊಟ ಕೂತ್ಕೊಳ್ತಾ ಇದ್ರು. ಅಷ್ಟೊತ್ತಿಗೆ ಒಂದು ದನ ಅಲ್ಲಿ ಬಂದಿತ್ತು, ಅದನ್ನು ಫೋಟೋ ಹೊಡ್ಕೊಂಡು ಹೋಗಿದ್ದೆ ನಾನು. ಆ ನಂತರ ಅಲ್ಲಿ ಹೋಗ್ಕೊಂಡು ಫಸ್ಟ್ ಗ್ರಿಲ್ಸ್ ಆ ಕಡೆ ಹಾಕಿ ಸೇರಿದ್ವಿ. ಅದನ್ನು ಫಸ್ಟ್ ಬಂದ ತಕ್ಷಣ ನೋಡ್ಬಿಟ್ಟು ಕೇಳಿದೆ ಎಲ್ಲಿಂದ ಬಂತು. ಅದನ್ನ ಇದನ್ನ ಹಾಕಿದ್ರು, ಇದನ್ನ ಸರ್ ಕೊಟ್ಟಿದ್ರು ಅಂತ ಹೇಳಿದ್ರು, ಸರ್ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕೆ ನಿಮ್ ಶಾಲೆಗೆ ಬರ್ಬೇಕಂತ. ಹೋದ್ಸಲ ಬಂದಾಗಲೂ ಅಚ್ಚುಕಟ್ಟಾಗಿ ಚಂದಾಗಿ ಮಾಡ್ತಾರೆ. ಎಲ್ಲಾ ಶಾಲೆಗಳು ಈ ರೀತಿ ಇರುವುದಿಲ್ಲ. ಮತ್ತೆ ಕೆಲವೊಂದು ಶಾಲೆಯಲ್ಲಿ ಮಾತ್ರ ಈ ಟೈಪ್ ಮಾಡ್ತಾರೆ, ಕೆಲವು ಆಯ್ದ ಶಾಲೆಗಳಿವೆ. ತುಂಬಾ ಅಂದ್ರೆ ಶಿಕ್ಷಕರ ಒಂದು ಆಸಕ್ತಿ ಮುತುವರ್ಜಿ ಬೇಕು. ಈಗಾಗಲೇ ನನ್ಗೆ 22 ವರ್ಷ ಸರ್ವಿಸ್ ಮಾಡಿದಾರಂತೆ ಮೇಡಮ್ ಇದ್ದಾರೆ. ಆಮೇಲೆ ಇವರು ಲೀಲಾ ಮೇಡಮ್ ಇಲ್ಲೇ ಅಲ್ಲ, ಅವರು ನಮ್ಮ ತಾಯಿ ಮನೆಯಲ್ಲಿ ಬಾಡಿಗೆಗಿದ್ರು. ಆವಾಗ ನಾಡು ಮಾಸ್ಕೇರಿ ಶಾಲೆ ಎಷ್ಟು ಉತ್ತಮವಾಗಿ ಇವತ್ತು ಸಹಿತ ಅಲ್ಲಿ ಜನ ನೆನೆಸ್ತಾರೆ. ಮಧ್ಯದೆಲ್ಲ ಮುಚ್ಚಿತ್ತು, ಈಗ ಮತ್ತೆ ಓಪನ್ ಆಗಿದೆ ನಾಡು ಮಾಸ್ಕೇರಿ ಶಾಲೆ. ಇವತ್ತು ನಾನು ಸರಿಯಾಗಿ ಸ್ಟ್ರಿಕ್ಟ್ ಆಗಿ ಅವರು ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಂಡು ಚೆನ್ನಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಒಳ್ಳೆ ರೀತಿ ಕೊಡ್ತಾರೆ. ಇಂಥ 2 ಜನ ಶಿಕ್ಷಕರನ್ನು ಪಡೆದಕ್ಕೆ ನಿಮ್ ಶಾಲೆ ರೀತಿ ಇದೆ. ಒಂದು ಎಂದಾದ್ರೂ ನನ್ನನ್ನು ನೆನೆಸಿ, ಇವ್ರು ಟ್ರಾನ್ಸ್ಫರ್ ಆದಾಗ, ಯಾಕೆಂದ್ರೆ ಇವ್ರು ಟ್ರಾನ್ಸ್ಫರ್ ಆಗಿ ನೆಕ್ಸ್ಟ್ ಹೋಗಿ ಬರ್ತಾರಲ್ಲ, ಆವಾಗ ಸ್ವಲ್ಪ ಚೇಂಜಸ್ ಆಗ್ತದೆ. ನಾವೊಂದು ಶಾಲೆಗೆ ಹೋದಾಗ್ಲೂ ಹಾಗೆ, ನಾವೊಂದು 2 ಶಾಲೆಗೆ ಹೋದ ಅಲ್ಲಿ ಮಕ್ಕಿಗದ್ದೆ ಶಾಲೆ ಯಾವ್ದಾಗಿತ್ತು, ಅವ್ರದ್ದು ಹಾಗೆ. ಆ ಶಾಲೆನ ನಾವು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಹೋಗ್ಕೊಂಡು ಆ ಶಾಲೆಗೆ ಹೋದಾಗ ಇದೇನು ಭಟ್ರ ಮನೆ ಒಳಗೆ ಹೋಗ್ತಾ ಇದ್ದೇವೆ ನಾವು ಅಂತ ತಿರ್ಗಾಟ ಎಲ್ಲ ಮಾಡಿದ್ದಾರೆ. ಚಂದ ಮಾಡಿದ್ದಾರೆ, ಬಹಳ ಚಂದ ಮಾಡ್ಕೊಂಡು ಮಾಡಿ. ಅವ್ರು ರಿಟೈರ್ಡ್ ಆಗಲಿಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಬಂದವರು. ಆಮೇಲೆ ಅಲ್ಲೊಬ್ರು 7 ವರ್ಷದಿಂದ ಒಬ್ರು ಅತಿಥಿ ಶಿಕ್ಷಕರೇ ಇದ್ದಾರೆ, ಪಾಪ ಅವರು ಚಂದ ಮಾಡಿ ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಬೆಳಿತಾರೆ, ಅಡಿಕೆ, ತೆಂಗು, ಮೆಣಸಿನಕಾಳು, ಆಮೇಲೆ ತರಕಾರಿ, ಸುಮಾರಷ್ಟು ಸಾಮಾನು ಬೆಳೆದು ಮಕ್ಕಳಿಗೆ ಹೆಚ್ಚಾಗಿ ಮಾರ್ತಾರೆ. ಮತ್ತೆ ಅಷ್ಟು ಚಂದ ತೋಟ ಮಾಡಿದ್ದಾರೆ, ಭಾಳ ಚಂದ ಮಾಡಿ. ಅಂದ್ರೆ ಒಬ್ಬೊಬ್ರು ಬಂದಾಗ ಒಂದೊಂದು ಶಾಲೆನ ಉತ್ತಮವಾಗಿ ಮಾಡ್ಕೊಂಡು ಹೋದ್ರೆ ಅವ್ರನ್ನೇ ಶಾಶ್ವತವಾಗಿರ್ತದೆ ಅಲ್ವಾ. ಮತ್ತೆ ಈ ಮಕ್ಕಳಿಗೆ ಇಲ್ಲಿ ಮಕ್ಕಳಲ್ಲಿ ಡೀಸೆಂಟ್ ಅನ್ನೇ ಕಲಿಸ್ತಾರೆ. ಮತ್ತೊಂದು ಶಾಲೆಗೆ ಹೋಗಿದ್ದೆ, ಅಲ್ಲೂ 2 ಹಿರಿಯ ಪ್ರಾಥಮಿಕ ಶಾಲೆನೇ. ಅಲ್ಲೂ ಸಹಿತ 2 ಜನ ಶಿಕ್ಷಕರು ಇದ್ದಾರೆ. ಅವರು ಮೇಡಮ್ ಸಮೀಪ, ಅವ್ರ ಮನೆ ಸಮೀಪ ಅಡಿಗೆಯವ್ರ ಹತ್ರ ಒಬ್ಬರೇ ಅಡಿಗೆಯವರು 44 ಮಕ್ಕಳಿದ್ದಾರೆ. ಕಡೆ ಸರ್ ನಮ್ಮ ಹತ್ರ ಶ್ರಾವಣ ಮಾಸ ತಂದು ಊಟಕ್ಕೆ ಬಂದ್ರು. ಇಲ್ಲ ಮತ್ತೆ ನಾವು ಮನೆಯಿಂದ ತಂದಿದ್ದೇನೆ ಅಂತ ಹೇಳ್ಕೊಂಡು, ನಾನು ಶ್ರಾವಣದಲ್ಲಿ ಊಟ ಮಾಡೋದಿಲ್ಲ, ನಾನು ಅಲ್ಲ ಸ್ಕೂಲಲ್ಲಿದ್ದೆ, ನಮ್ಮ ವಿದ್ಯಾರ್ಥಿಗಳು ಊಟಕ್ಕೆ ಹೋಗಿದ್ರು. ಆನಂತರ ಸರ್ ಮಕ್ಕಳಿಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ಊಟ ಕರ್ಕೊಂಡು ಹೋಗಿದ್ರು. ಮೇಡಮ್ ಅಲ್ಲಿ ಊಟ, ನಾನು ನನ್ನಷ್ಟಕ್ಕೆ ಕೂತ್ಕೊಂಡು ಈ ಒಳಗಡೆ ಕೂತ್ಕೊಂಡು ಟಿಫಿನ್ ಮಾಡಿದೆ. ಏನು ಒಂದು ಸಪ್ಲನೇ ಇಲ್ಲ, ಮಕ್ಕಳೆಲ್ಲ ಎಲ್ಲಿ ಹೋದ್ರು ಅಂತ ಹೊರಗೆ ಹೋಗಿ ನೋಡಿದ್ರೆ ಆ ಮಕ್ಕಳು ಊಟ ಮಾಡ್ತಾ ಕೂತಿದ್ದಾರೆ. ಒಂದು ಸೂಜಿಯಷ್ಟು ಸಪ್ಲ ಇಲ್ಲ. ಒಂದೇ ದಿನ ಅಲ್ಲ, ಮತ್ತೊಮ್ಮೆ ಒಂದ್ಸಲ ಅಂತ ಅವರಿಗೆ ರಿಪೋರ್ಟ್ ಏನೋ ಕೊಡ್ಲಿಕ್ಕೆ ಹೋಗಿದ್ದೆ, ಆವಾಗಲೂ ಸಹಿತ ಹಾಗೆ. ಅಂದ್ರೆ ಅಷ್ಟು ಜನ 44 ಮಕ್ಕಳಿದ್ರು, ಒಂದು ಅಷ್ಟು ಚಂದ ಮಾಡಿ ಇಟ್ಕೊಂಡಿದ್ದಾರೆ ಶಾಲೆ. ಅಂದ್ರೆ ಕೆಲವಷ್ಟು ಆಯ್ತು ಶಾಲೆಗಳಿವೆ ಅನ್ನೋದು ಕೇಳ್ತೇನೆ. ಅದ್ರೊಳಗೆ ಇದು ಸಹಿತ ಒಂದು ಶಾಲೆ ಖುಷಿ ಆಗ್ತದೆ. ನಮ್ಮ ಹೋದ್ಸಲ ಬಂದು VIP ಇವತ್ತೆಲ್ಲ ಹೇಳ್ತಾ ಇದ್ದಾರೆ, ಇವತ್ತು ಬಸ್ ಸ್ಟ್ಯಾಂಡ್ ಹೇಳ್ತಾ ಇದ್ದಾರೆ, ಆ ಶಾಲೆಗೆ ಹೋದ್ರೆ ಖುಷಿ ಆಗ್ತದೆ, ಶಾಲೆ ಹೋದಾಗ ಆಗುದಿಲ್ಲ, ಮನೆ ಹೋದಾಗ ಆಗ್ತದೆ ಅಂತ ಹೇಳ್ಕೊಂಡು. ಅಂದ್ರೆ ನೀವು ಅದಕ್ಕೆ ಅದೃಷ್ಟವಂತರು. ನಿಮ್ಮ ಒಂದು ಸಹಕಾರನು 2 ಕೈ ಬಾರಿಸಿದಷ್ಟೇ ಚಪ್ಪಾಳೆ, 1 ಕೈಯಿಂದ ಚಪ್ಪಾಳೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕಾಗಿ ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳ ಸಂಖ್ಯೆ ಆಗಲಿ. ಲಾಸ್ಟ್ ನಾ ಬಂದಾಗ 44 ಮಕ್ಕಳಿದ್ರು, ಈಗ 33 ಕೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ಬಂದಾಗ ಮತ್ತು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ. ಮತ್ತೆ ನೀವೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಇದೇ ಶಾಲೆಗೆ ಕಳಿಸಿ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗಲಿ. ಮತ್ತೊಂದಂದ್ರೆ ನಾ ಈಗ ಮಾಡ್ಲಿಕ್ಕೆ ಬಂದದ್ದು ಸಮಗ್ರ ಶಿಕ್ಷಣ. ಅಂದ್ರೆ ಈಗ ನೀವೆಲ್ಲ ಬೂಟು, ಸಾಕ್ಸು ಇದು ನಾ ಅವಾಗ ಬಂದಿದ್ದು ಮಧ್ಯಾಹ್ನ ಉಪಹಾರ ಯೋಜನೆ, ಅದು ಊಟಕ್ಕೆ ಸಂಬಂಧಪಟ್ಟಂತೆ. ಆ ಆಡಿಟನ್ನು ಮಾಡ್ಕೊಂಡು ಹೋಗಿದ್ವಿ ಶಾಲೆಯಲ್ಲಿ. ಒಳ್ಳೆಯ ಒಂದು ರಿಸಲ್ಟ್ ಇತ್ತು. ಇವತ್ತು ಸಹಿತ ತುಂಬಾ ಖುಷಿ ಆಯ್ತು ನನಗೆ ನೋಡಿ. ನಿಮಗೆಲ್ಲ ಅಭಿನಂದನೆ ಸಲ್ಲಿಸ ನಾನು ಮಾತಾಡ್ತೀನಿ. ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಹಾಕಿದ ಶ್ರೀಮತಿ ಗೀತಾ ಮೇಡಮ್ಗೆ ಅಭಿನಂದನೆಗಳು. ರಮೇಶ್ ಸರ್ ಪಾಲಕರು ಯಾರಾದ್ರೂ ಮಾತಾಡ್ತೀರಿ? ಮಾತಾಡೋದು ಬರ್ರಿ.
ಸಹಿ ಹಾಕ್ಬೇಕಾ ಸಹಿ ಹಾಕ್ಸ್ಬೇಕಾ 6 ನಂಬರಿಗೆ ಹಾಕಿ ಸರ್ ಹೌದಾ ಈ ಪಂಚಾಯತ್ 6 ನಂಬರಿಗೆ ಹಾಕ್ಸಿ ಇವ್ರದ್ದು ಹಾಕ್ಸಿ ಆದ್ಯ ಊರ ಹಿರಿಯರಿದ್ದಲ್ಲಿ ಬರ್ದು ಬಿಡ್ದಿ ಎಲ್ಲ ಊರ ಹಿರಿಯ ನಿವೃತ್ತ ಶಿಕ್ಷಕರು ಹಾಕ್ತೀನಿ. ಊರ ಹಿರಿಯ ಕಾಟು ಹೊಡಿಬೇಡ ಹ್ಞೂ ಆ ಕಡೆ ಮುಖ ಮಾಡ್ಕೊಂಡು ಅಂದೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅಂತ ಲೀಲಾವತಿ ಟೀಚರ್ ಅವರು ಇದುವರೆಗೂ ನಾವು ಯಾವಾಗಲೂ ಕೂಡ ಶಾಲೆಯಲ್ಲಿ ನನ್ನ ಮಗ ಶಾಲೆ ಹೋಗ್ತಾನೆ ಮಗಳ ಶಾಲೆ ಹೋಗ್ತಾನೆ ಅಂತ ಬರೋದಿಲ್ಲ. ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಮಕ್ಕಳಂತಾನೆ ಭಾವಿಸ್ಕೊಂಡು ಹೋಗ್ತೀವಿ. ಟೀಚರ್ ಹೇಗೆ ಆ ಮಕ್ಕಳು ಬೇರೆ ಈ ಮಕ್ಕಳು ಬೇರೆ ಅನ್ನೋ ಭೇದ ಭಾವ ಇಂದ ನೋಡ್ತಾರೆ ನೋಡ, ಅದೇ ಪ್ರಕಾರ ನಾವು ಕೂಡ ಎಲ್ಲ ಮಕ್ಕಳನ್ನು ಒಂದೇ ರೀತಿಯಿಂದ ನೋಡ್ಕೊಂಡು ಇದು ಮಾಡ್ತಾ ಇದ್ದೀವಿ. ನಮ್ಗಂತೂ ಯಾವಾಗಲೂ ಕೂಡ ಟೀಚರ್ ಮೀಟಿಂಗಿಗೆ ಬರಬೇಕು ಅಂತ ಕರೆದಾಗ ನಾವು ಹೋಗ್ಬಾರ್ದು, ನಮ್ಗೆ ಆ ಕೆಲಸ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ನಾವು ಹೋಗ್ಬೇಕು ಆ ಮೀಟಿಂಗ್ನಲ್ಲಿ, ಟೀಚರ್ ಏನು ಮಾತಾಡ್ತಾರೆ, ಮಕ್ಕಳ ಬಗ್ಗೆ ಏನು ವಿಷಯ ಇರ್ಬೋದು ಅಂತ ಖುಷಿಯಿಂದನೇ ಬರ್ತೀವಿ ನಾವು ಯಾವಾಗಲೂ ಕೂಡ. ಅದೇ ನಮ್ಗೊಂಥರ ಖುಷಿ ಆಗ್ತದೆ. ಮತ್ತು ಸರ್ ಇವರಿಗೂ ಕೂಡ ಮಾಡ್ತೀವಿ. ಅಂದರೆ ಸರ್ ರೀಲ್ಸ್ ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ, ಯಾವಾಗಲೂ ನಾಯಿ ಬಂದು ಬರ್ತದೆ ಇದೆ ಅನ್ಕೊಂಡು ನಾವು ಸ್ವಲ್ಪ ಪಾಲಕರು ಹೀಗೆ ಮಾತಾಡ್ಕೊತಿದ್ವಿ. ಆದರೆ ಸರ್ ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರಲ್ಲ, ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ ಶಾಲೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮೇಡಮ್ ಕೂಡ ಸಲ್ಲಿಸ್ತೀನಿ. ಅಂದರೆ ಅವ್ರು ಯಾವಾಗಲೂ ಕೂಡ ಮೀಟಿಂಗ್ಗೆ ಬರ್ತಾರೆ. ಟೀಚರ್ ಹೇಳ್ತಾರೆ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬರ್ತಾರಂತ, ನಾವು ಕಾಯ್ತೀವಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಅಂದರೆ ಅವ್ರು ಯಾವಾಗಲೂ ಬಂದು ರೆಡಿ ಇರ್ತಾರೆ, ಯಾವತ್ತೂ ಮಿಸ್ ಮಾಡಿಲ್ಲ ನಾವು ನೋಡಿದ ಪ್ರಕಾರ. ಹಾಗೆ ಇವತ್ತು ಸ್ಕ್ವಾಡರ್ಗೆ ಬಂದಂಥ ಮೇಡಮ್ಗೆ ಕೂಡ ಒಂದನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಕೂಡ ಎಷ್ಟು ಪ್ರಶ್ನೆಯನ್ನ ಕೇಳಿದ್ರು, ಪಾಲಕರು ಉತ್ತರ ಕೊಟ್ಟಿದ್ದಾರೆ. ಆದರೂ ಕೂಡ ಒಳ್ಳೆ ಶಾಲೆಯದು ಅಭಿವೃದ್ಧಿ ಬಗ್ಗೆನೇ ಮಾತಾಡಿದ್ದಾರೆ. ಅವರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಟೀಚರ್ ಆದಂಥ ಆಶಾಲತಾ ಟೀಚರು ಕೂಡ ಮಕ್ಕಳಿಗೆ ಯಾವುದೇ ಒಂದು ಅಭ್ಯಾಸದಲ್ಲಾಗಲಿ ಶಿಸ್ತಲ್ಲಾಗಲಿ ಇದರಲ್ಲಿ ಎಲ್ಲದಕ್ಕೂ ಮಿಗಿಲಾಗಿ ಹೇಳುವಂಥದ್ದು ಇಟ್ಟಿಲ್ಲ. ಅವರು ಆ ಥರ ಇದು ಮಾಡಿದ್ದಾರೆ. ಶಾಲೆಯಲ್ಲಿ ಶಿಕ್ಷಣದಿಂದ ಇಟ್ಕೊಂಡು ಶಿಸ್ತಿಂದ ಇಟ್ಕೊಂಡು ಎಲ್ಲದಕ್ಕೂ ಮನೆ ಹೋದ್ ಕೂಡಲೇ ಕೇಳಿದ್ರು ಕೂಡ ಅಮ್ಮ ಟೀಚರ್ ಇದು ಹೇಳಿದ್ದಾರೆ ಅದು ಹೇಳಿದ್ದಾರೆ ಇದು ಖುಷಿಯಾಗಿ ಹೇಳ್ತಾರಲ್ಲ, ನಮ್ಗೆ ಅದೇ ಒಂಥರ ಖುಷಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯತೆಯಿಂದ ಶಾಲೆಯ ಬಗ್ಗೆ ಅಭಿನಂದನಾ ರೀತಿಯಲ್ಲಿ ಮಾತನಾಡಿದ ಸುರೇಖಾರ್ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಜ್ಞಾನಿಗಳಾದ ಶಿಕ್ಷಣ ಪ್ರೇಮಿಗಳಾದ ಅಧ್ಯಕ್ಷರಾದ ನಮ್ಮ ರಮೇಶ್ ಸರ್ ಅವರಿಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ. ಶಿವಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, SDM ಉಪಾಧ್ಯಕ್ಷರೇ ಹಾಗೂ ಸಾಮಾಜಿಕ ಪರಿಶೋಧನೆ ನಂತರ ಗೀತಾ ಮೇಡಮ್ ಅವರು. ಇಲ್ಲಿ ಒಂದು ಶಾಲೆ ವಿಶೇಷ ಅಂದರೆ ತುಂಬ ಸಂತೋಷ ಮಾಡಲ್ಲ. ಎಲ್ಲ ಪಾಲಕರು ಎಲ್ಲಿ ಶಿಕ್ಷಕ ಪಾಲಕ ಶಿಕ್ಷಕ ಮತ್ತು ಪಾಲಕಿದ್ದಾಗ ಆ ಮಗು ಒಳ್ಳೆಯ ಉತ್ತಮ ಪ್ರೀತಿ. ನೀವು ಹೇಳಬೇಕು, ನಾನು ಈ ಶಾಲೆ ಕಲ್ತಿದ್ದೆ. ನಾವು ಮೊದಲೇ ಗಂಗಾಕೆರೆ ಶಾಲೆ ಇರ್ತದ್ದು, ಅಲ್ಲಿ ಜೋಗ್ಲಿಪಟ್ಟಿ ಪ್ರತಿ ಶನಿವಾರ ನಮಗೆ ಸಗಣಿ ಸಾಕು ಇಲ್ಲೇ ಒಂದು ಬಾವಿ ಓಡಿಸ್ತಿದ್ರು ನಮಗೆ. ಆವಾಗ ಉಪ್ಪಿಟ್ಟು ಡಬ್ಬ ಬರ್ತದೆ, ಡಬ್ಬ ಕೂರ್ಬಿಟ್ಟು ಮಾಸ್ಟರ್ ಮೂಡಿಸ್ತದೆ, ಯಾರು ಫಸ್ಟ್ ಬರ್ತಾರೆ ಅದರ ನೀರು ತರಲಿಕ್ಕೆ. ಆವಾಗ ಈಗ ಫಸ್ಟ್ ಶಾಲೆ ಇತ್ತು. ಆವಾಗ ಗೊಜ್ಜು ಶಾಲೆ ಏನಿಲ್ಲ ಇತ್ತು, ನಾವೇ ಸಾಕು ಪ್ರತಿ ಶನಿವಾರ ಸಾರಿಸ್ಕೊಂಡು ಹೋಗೋದು. ಅವರು ರಾಮಚಂದ್ರ ಮಾಸ್ತರ್ ಬಿಡಲಿಲ್ಲ, ಇನ್ನೊಂದು ಗಣಪತಿ ಮಾಸ್ಟರ್ ಎಲ್ಲ ಒಟ್ಟಿಗೆ ಹೋಗಿದ್ದಾರೆ. ಈ ಶಾಲೆ ಒಂದು ಉತ್ತಮವಾಗಿ ಒಬ್ಬರಿಗೆ ಸಾಧ್ಯ, ಶಿಕ್ಷಕರಿಗೆ ಸಾಧ್ಯ, ಪಾಲಕರಿಗೆ ಸಾಧ್ಯ, ಎರಡು ಸೇರಿದ ಒಂದು ಉತ್ತಮ ಶಾಲೆಯ ಅಭಿವೃದ್ಧಿಗೆ ಸಾಧ್ಯ ಹೋಗ್ತದೆ. ಈಗ ಹೇಳಿದ್ರು ವಾಗ್ದಾನ ಕೊಡ್ತಾರೆ, ಉತ್ತಮವಾದ ಆಹಾರವನ್ನು ಕೊಡ್ತಾರೆ. ಒಳ್ಳೆಯ ನಿಮ್ಮ ಮಕ್ಕಳಿಗೆ ಬೇರೆ ಯಾರ ಮಕ್ಕಳಿಗೆ ಕೊಡ್ತಾರೆ, ಅದು ನಿಮ್ಮ ಮಕ್ಕಳು ತಿಂತಾರೆ. ಪಾಲಕ ಪೋಷಕರು ಪೋಷಣೆ ಮಾಡ್ತೀವಿ. ಯಾಕೆ ಮಕ್ಕಳಿಗೆ ಆ ತರಕಾರಿ ತಿನ್ನೋದು ಏನೆಲ್ಲ ಲಾಭ ಆಗ್ತದೆ ಅಂತ ನಿಮ್ಗೆ ಅದು ಸರ್ಕಾರ ಏನೆಲ್ಲ ಸೌಲಭ್ಯ ಕೊಡ್ತೀವಿ. ನಮ್ಗೆ ಅವಾಗ ಏನೂ ಇಲ್ಲ, ಮೇಡಮ್ ಹೇಳಿದ್ರು ಏನೇನು ಇಲ್ಲ. ಆವಾಗ ನಾವು ಬರ್ಬೇಕಾದ್ರೆ ನಮ್ಮ ಚೀಟಿ ಒಂದೇ ಹಂಗೆ ಒಂದು ಚೀಟಿ ಒಂದು ವರ್ಷ ಹಿಂದ್ಗಡೆ ಹೊಡ್ಕೊಟ್ಟು ಗೊತ್ತಾಯ್ತಾ. ಈಗ ಹಂಗಲ್ಲ, ಯಾವ ಜನರಿಗೆ 2 ಬಟ್ಟೆ ಕೊಡೋಣ. ನಾನು ಅತ್ಯಂತ ಉತ್ತಮ ಶಾಲೆ ಅಂದರೆ ಸರ್ಕಾರಿ ಶಾಲೆ. ನಾನು ಸರ್ಕಾರಿ ಶಿಕ್ಷಣಕ್ಕೆ 14 ವರ್ಷ, ದಾಂಡೇಲಿ 14 ವರ್ಷ, ಇಲ್ಲಿ 16 ವರ್ಷ ಸೇವೆ ಮಾಡಿ ನಿವೃತ್ತಿ ಹೊಂದಿದೆ. ನೀವು ಏನಾದ್ರು ನೋಡಿ, ನೀವು ನೋಡಿ ಒಂದು ಮಗು ನೀವು ಕಾನ್ವೆಂಟಿಗೆ ಕಳಿಸ್ತೀರಿ, ಇಷ್ಟೆಲ್ಲ ಕಟ್ ಮಾಡ್ತೀರಿ, ಸುಮಾರು 50 60 ಸಾವಿರ ರೂಪಾಯಿ ಕಟ್ ಮಾಡ್ತೀರಿ. ಈ ಶಾಲೆಗೆ ಆ ಹಣದ ಬೀಳ್ತಾರೆ. ಸರ್ಕಾರಿ ಶಾಲೆ ಅಷ್ಟು ಉತ್ತಮ ಇಲ್ಲ. ಅಲ್ಲಿ ಏನಿದ್ರು ಪಾಲಕ ಕಲಿಸ್ತಾರೆ ಮಾಡ್ತೀವಿ. ಇಲ್ಲಿ ಒಂದು ಮೀಟಿಂಗ್ ಬರ್ತೀವಿ, ಸಾಕಷ್ಟು ತಿಂಗಳಿಗೆ ಒಂದು ಸಲ ಮೀಟಿಂಗ್ ಮಾಡೋದು ಮಾಡ್ತೀವಿ. ಇಲ್ಲ ಇಲ್ಲ ಏನೋ ಸ್ವಲ್ಪ ಹೇಳಿ ಮಾಡುವಂತ ಹೇಳಿದ್ರೆ ಸಾಕಷ್ಟು ಜನ ನಿಮ್ಮ ಮಕ್ಕಳು ಸಿಗುವಂಥ ಸೌಲಭ್ಯ ಎಷ್ಟು ಅಲ್ಲ. ಹಾಗೆ ಸ್ಕಾಲರ್ಶಿಪ್ ಮೇಡಮ್ ನಾವು ಶಿಕ್ಷಕರಿದ್ವಿ, ಎಲ್ಲೆಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಗ್ಗೆ ಈಗ ಕರೋನಿಂದ ಬಂದಾಗ ಹಾಗೆ ಸಾರಿಗೆ ಬರ್ತೀವಿ. ನಮ್ಮ ಕಲಿಯುವ ಶಾಲೆಗೆ 3 ಮಕ್ಕಳಿಗೆ ಅವ್ರಿಗೆ ಪ್ರತಿ ವರ್ಷ 6,000 ಅವ್ರ ಅಕೌಂಟಿಗೆ
ಫಸ್ಟ್ ಅದು ನಮ್ಮ ಮಕ್ಕಳು ಶಾಲಾ ಎಸ್ಪಿ ಕಡೆಗೆ ಏನಾಯ್ತು ಆಮೇಲೆ ನೇರ ಯೋಜನೆ ಮಾಡಿದ್ರೆ ಅದು ಎಲ್ಲಿಂದ ನಮ್ಮ ಶಾಲೆಯಿಂದ 3 ಕಿಲೋಮೀಟರ್ ದೂರ ಬರುವಂಥ ಮಗು ಮಾತ್ರ ಅಷ್ಟು ಈಗ 3 ಕಿಲೋಮೀಟರ್ ದೂರ ಬರುವಂಥ ಎಲ್ಲ ಸಿಗುದು ಮತ್ತೆ ಮಧ್ಯದಲ್ಲಿ ಬೇರೆ ಶಾಲೆ ಇರಬಾರ್ದು. ಇಲ್ಲ ಶಾಲೆ ಇದು ಸಿಗುದಿಲ್ಲ, ಬೇರೆ ಶಾಲೆ ಇಲ್ಲ ಅಂದ್ರೆ ನಾವು 4ನೇವರೆಗೆ ಇಲ್ಲಿ 5ನೇವರೆಗೆ ನೀವು ಕಲ್ತ್ಕೊಂಡು ನೆಕ್ಸ್ಟ್ ದೂರ ಶಾಲೆ ಹೋದ್ರೆ ಸಿಗ್ತದೆ. ಮಧ್ಯದಲ್ಲಿ ಮತ್ತೆ ಶಾಲೆ ಇರ್ಬೇಕಾದ್ರೆ ಅಷ್ಟು ದೂರ ಹೋಗೋದು ಸಿಗುದಿಲ್ಲ, ಆ ಶಾಲೆಗೆ ಹೋಗೋದು. ಏನು ಸವಲತ್ತು ಇರಬಾರ್ದು ಶಾಲೆ. ಈಗ ಅಂಗಡಿ ಏನಾಗ್ತದೆ ಇದೆಲ್ಲ ಮಹಾಮಾರಿ ಶಾಲೆ ಎಲ್ಲ ಶಿಕ್ಷಣ ಮಗು ಕೊಡಿ ಬಾಯಿಗಳು ಮನೆಯಲ್ಲಿ ಓದ್ತಿದ್ವಿ ಮಕ್ಕಳು ಓದಿಸ್ತಾರೆ. ಹೌದು, ಮಕ್ಕಳು ಪಾಲಕರು ಎಷ್ಟು ಮಗುವಿನ ಗಮನ ಹರಿಸ್ತಾರೋ ನೋಡಿ. ಶಾಲೆಯಲ್ಲಿ ಇರುವುದು ಮಾತ್ರ 8 ತಾಸು. ಆ ಮಗು 24 ಗಂಟೆ 8 ತಾಸು ಮಾತ್ರ ಶಾಲೆ ಇರ್ತದೆ. ಬಕ್ಕಿದ್ದೆಲ್ಲ ಮಕ್ಕಳು ನಿಮ್ಮ ಹತ್ರ ಮಗಳಿಗೆ ಮೇಡಮ್ ಓದಿಸ್ತೀವಿ. ಹೌದು, ಓದಿಸ್ಬೇಕು. ನಾವೆಲ್ಲ ಇದ್ದಾಗ ಡ್ಯೂಟಿಯಲ್ಲಿ ದೌಡು ಅದು ಏನಿಲ್ಲ. ಆದ್ರೂ ಅವ್ರೇನು ಈ ನಿಮ್ಗೆ ಬರಲಿ ಏನು ಬರೋದಿಲ್ಲ, ಬೇಜಾರಿಲ್ಲ. ಪಟ್ಟಿ ನೋಡಿ, ಇದು ಹೆಂಗೆ ಬರ್ತಿದ್ದೇವೆ, ಚಲೋ ಬರ್ತಿದ್ದೇವೆ ಅಂದರೆ ಆ ಮಗು ಅಷ್ಟು ಖುಷಿ. ನಮ್ಮ ತಾಯಿ ಎಷ್ಟು ಬರ್ತದೆ. ನಿಮ್ಗೆ ಅದು ಅಕ್ಷರ ಕಲಿಯ ಬೇಡ, ಓದ್ಲು ಬಿಡಪ್ಪ, ಬಂದರೆ ಅಷ್ಟು ನೋಡಿದ್ರೆ ಸಾಕು. ನಿಮ್ಗೆ ನೋಡ್ಕೊಂತಾಗ್ತದೆ ಆ ಮಗು ಏನು ಬರ್ತದೆ. ಅಕ್ಷರ ಇಲ್ಲ ಗಂಡು ಕೊಟ್ಟು ದಿನ ಕೊಟ್ಟಿಲ್ಲ ಅಂದ್ರೆ ಬೇಜಾರಿಲ್ಲ. ಆ ಮಗು ಬರೋಂಥ ರೀತಿ ಬರ್ತದೆ. ಪಟ್ಟಿಯಲ್ಲಿ ಅಚ್ಚುಕಟ್ಟಾಗಿ ಬರ್ತದೆ, ನೀಟಾಗಿ ಬರ್ತದೆ. ನೀವು ಮಕ್ಕಳಿಗೆ ಹಾಡು ಹೇಳ್ತಾರೆ, ನಿಮ್ಮ ಮನೆಗೆ ಹಾಡು ಹೇಳ್ತಾರೆ, ಹಾಡು ಹೇಳುವ ಹೇಳಿದ್ರೆ ಆ ಮಕ್ಕಳು ತಪ್ಪಿದ್ರು ಏನಲ್ಲ ಗೊತ್ತಾಗ್ತದೆ. ಇದನ್ನ ನೀವೇ ಚಪ್ಪಾಳೆ ತಗೊಂಡು ಹಾಗೆ ಮತ್ತೆ ಶಾಲೆಯನ್ನು ನಾವು ಏನಂದ್ರೆ ಉತ್ತಮ ರೀತಿಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾರೆ. ಮಗು ಬೇಗ ಬರ್ತಾರೆ. ಹೌದು, ಯಾಕೆ ಆಡ್ತಾರೆ? ಬೆಳಿಗ್ಗೆ ಬಂದ್ಕೊಂಡು ಆಟ ಆಡ್ತಿರ್ತಾರೆ. ಇತರ ಎಲ್ಲ ಸ್ಪರ್ಧೆಗಳಿದೆ, ಸರ್ಕಾರದಿಂದ ಸಭೆಯಲ್ಲಿ ಎಲ್ಲ ಸೌಲಭ್ಯಗಳು. ಹಾಗಾಗಿ ಎಲ್ಲವೂ ನಿಮಗೆ ತಕ್ಕುವಂಥದ್ದು. ನೀವು ನಿಂತರೆ ನೀವು ಪಾಲಕರೇ ಇರೋ ಇಷ್ಟೆಲ್ಲ ಶಾಲೆ ಬಿಟ್ಟಿರ್ಬೇಕು. ಪಾಲಕರು ಎಲ್ಲದಿದ್ರೆ ನಮ್ಮ ಶಾಲೆ ಬರ್ತಾರೆ, ಯಾರೋ ಇದು ಮಾಡೋದಿಲ್ಲ. ಶಿಕ್ಷಕರದ್ದು ತಪ್ಪದ ನಾವು ಹಿಂಗೆ ಬರಬೇಕು ಮೇಡಮ್ ಅಂತ ಹೇಳಿದ್ರಲ್ಲ. 27 ವರ್ಷ 27 ವರ್ಷ ಅಂದರೆ ನಾನು ನೌಕರಿ ಹೇಳ್ಬೇಕು ಅಂತ 3 ವರ್ಷ ಮುಂಚೆ ಬಂದೆವು. ನಾನು 30 ವರ್ಷ ಸೇರಿಸಲು ನೀಡುತ್ತೇನೆ. ಹೀಗೆ ಎಲ್ಲಿ ಶಿಕ್ಷಕರು ತಮ್ಮ ಮುಖ್ಯ ಶಿಕ್ಷಕರು ನಾವು ಎಷ್ಟು ಬೆಂಬಲ ಇರ್ತೀವೋ ಅಷ್ಟು ಶಾಲೆ ಬೆಂಬಲ ಮಾಡ್ತಾರೆ. ಎಷ್ಟು ಪಾಲಕರು ಹಿಂಸರ್ಗ ಶಾಲೆಗಳಿಗೆ ಗಮನ ಕೊಡೋದಿಲ್ಲ. ಅಪ್ಪ ಏನು ಮಾಡುವಂತ ನಾವು ಬರ್ತೇವೆ, ಮಕ್ಕಳಿಗೆ ಕಷ್ಟ. ನೀವು ಶಾಲೆ ನಿಮ್ಮ ಶಾಲೆ ಸರ್ಕಾರ ಎಲ್ಲ ಬಿಡಿದೆ, ಸವಲತ್ತು ಬಿಡಿದೆ, ಹಣಕಾಸು ಯೋಜನೆ ಎಲ್ಲ ಇದೆ, ಉಪಹಾರ ಯೋಜನೆ ಎಲ್ಲ ಇದೆ. ನೀವು ಅವರು ಬಂದು ಹೇಳ್ತಾರೆ ಇಷ್ಟು ಹಣ ಖರ್ಚುದೆಲ್ಲ ವ್ಯವಹಾರಗಳು ನಿಮ್ಗೆ ಹೇಳ್ತಾರೆ. ಹೇಳ್ತಾರೆ ಅವ್ರು ಹೇಳ್ತಾರೆ. ಅದು ಯಾರು ಅಲ್ಲೂ ಮುಚ್ಚುಮರ ಇಲ್ಲ. ಇನ್ನು ಸಮಾಜ ಪರಿಷತ್ನಲ್ಲಿ ಏನು ಮಾಡೋದು ಅದ್ಯಾ ಏನಾರು ಮಾಡಿ ಬಂದರೆ ಏನು ಮಾಡಿದಪ್ಪ ಇಲ್ಲಿ ಪಾಲಕ ತಿಳಿಸೋರು ಇಲ್ಲೋ ಪ್ರತಿಯೊಂದು ಹಣಕ್ಕೆ ಏನು ಕೇಳ್ತಾರೆ. ಅದನ್ನು ನೀವಾಗಿ ಬಾಯಿ ಬಿಟ್ಟು ಹೇಳಿದೆ ಏನೆಲ್ಲ ಮಾಡ್ತಾರೆ, ಏನೋ ಕೊಡ್ತಾರೆ ಎಲ್ಲ ಬಾಯಿ ಬಿಟ್ಟು ಅದು ಹಾಗೆ. ನಾನು ಒಂದು ದಿವಸ ಈಗ ಬಂದೆ ಹೊಸದಾಗಿ ನಾನು ರಿಟೈರ್ ಮಾಡಿದಾಗ ನನ್ನ ಮೊಮ್ಮಗರಿಗೆ ಪೆಟ್ಟಾಗಿದ್ದಾರೆ. ಬಂದಾಗ ನೋಡಿ ಟೀಚರ್ ಸೆವೆಂತಿದ್ದಾಯಿತು ಪಾಪ ಜೊತೆ ಮಕ್ಕಳು ಅಲ್ಲಿ ನಿಂತದೆ ಇದರಿಂದ ನಾವು ಮಾಡಿಸ್ಬೇಕು. ಒಬ್ಬರಿಗೆ ಎಲ್ಲ ಕರೆದು ದಿವಸ ಬಾಲಕ ಕರೆದು ಮಾಡಿ 1 ತಿಂಗಳಾಯ್ತು ಮಾಡಲಿಲ್ಲ. ಆಯ್ತು ನಮ್ಗೆ ಬೇಜಾರೆ ಮಳೆ ಮುಗಿದ್ರು ಅಂತ ಕಡೆ ಅದನ್ನು ಮತ್ತೊಬ್ಬರಿಗೆ ಕೊಟ್ಟೆ. ಅವ್ನು 8 ದಿವಸ ಮಾಡೋದ್ರೆ ಮಾಡಿಕೊಂಡು ಅವನಿಗೆ ತಂದು ಕೂರಿಸು ನೋಡಿದ್ಬಿಡ ಆಗಿದ್ದಾಗಲೇ ಫೋನ್ ಮಾಡ್ಕೊಂಡು ಅವ್ರಿಗೆ ಕರೆದವ್ರು ಅಳತೆ ಮಾಡಲಿಕ್ಕೆ. ಅಂದ್ರೆ ಅವನು ಕೇಳ್ಪಟ್ಟೆ ಬಂದ ತಕ್ಷಣ ಅವರು ಲೀಲಾ ಹೇಳಿಲ್ಲ. ಪ್ರತಿ ಜೀವನದಲ್ಲಿ ಏನೇ ಇದ್ರು ಸಹ ನನ್ನ ವೃತ್ತಿ ಜೀವನ ಹೇಳ್ತೇನೆ. ನನ್ನ ಜೀವ ಶಾಲೆ ಏನೇ ಯಾವಾಗ ನನ್ನ ಮತ್ತೆ 3.5 ತಿಂಗಳಿಗೆ 3 ವರ್ಷ ಆಯ್ತು. ಆಮೇಲೂ ಕೂಡ ನೀವು ನಮ್ಮ ಶಿಕ್ಷಕರಿಗೆ ಸಹಕಾರ ಯಾವಾಗಲೂ ಇರಬೇಕು. ಹೇಳಿಲ್ಲ ಜೀವಂತ ಇಲ್ಲಿ ಶಿಕ್ಷಣ ಬಂದು ನೌಕರಿ ಏನೆಲ್ಲ ಮಾಡಿ ನನ್ನ ಜೀವನ ಇರುತ್ತೆ. ಏನಿಲ್ಲ ಇದು ಪ್ರೀತಿ ಏನೇನೂ ಇಲ್ಲ. ನಾವು ಗಂಡ ಹೆಂಡತಿ ಅಲ್ಲಿ ನಮ್ಮ ತಾಯಿ ಮನೆಗಳಲ್ಲಿ ಜಾಗ ತಗೊಂಡು ಮನೆ ಕಟ್ತೀವಿ. ನಮ್ಮ ಅಡವಳಿಕೆಯಲ್ಲಿ ಗಂಗಾಮಾತಾ ಶಾಲೆ ಅಂತ ಇತ್ತು, ಅದನ್ನ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ಕೆಲಸ ಮಾಡಿದ್ದೇನೆ. ಅಲ್ಲಿ ಶಾಲೆಗೆ ಬಿಸಿ ಊಟ ಬಂದಾಗ ಸಾಕು ಊಟ ಎಲ್ಲ ನಾವು ನಮ್ಮ ಅದು ನಮ್ಮ ನನಗೆ
ನನಗೆ ಈ ವೃತ್ತಿಯಲ್ಲಿ ಸೇರಿದಾಗ ಮೊದಲನೇದಾಗಿ ನೀವೇನು ಗೊತ್ತಿರ್ತಾರೆ ಬೀರಣ್ಣ ನಾಯ್ಕ ವಿಜಯನ ಅಣ್ಣ ತಮ್ಮ ಹೌದು ಹೌದು ಬೀರಣ್ಣ ಹೊಡಿ ತಗೊಳ್ಳಿ ತಗೊಳ್ಳಿ ಹಾಗೆ ಈಗ IAS ಅಧಿಕಾರಿ ಅವರು ಹಚ್ಕೊಂಡಿದ್ರು ಅವರು ನನಗೆ ದೇವರಂಗ ಹಾಕಿಕೊಂಡು ಅವ್ರಿಗೆ ಏನು ಕಲ್ಸ್ಕೊಟ್ಟವರು ಇವತ್ತು ನನಗೆ ಕಲ್ತು ಬಂದಿದ್ರು ಬರುವಾಗ ಪಾಪ ಒಂದು ಖುಷಿಯಲ್ಲಿ ಈಗ ಮಕ್ಕಳು ಶಾಲೆ ಮಕ್ಕಳು ಮಾಡ್ತಾರೆ ಯಾವ ಫೆಬ್ರವರಿ ಸರ್. ಬಾಯಾಡ 3 ತಿಂಗಳಿರುತ್ತೆ ಅದಕ್ಕೆಲ್ಲರೂ ಸಹಕಾರ ಅಥವಾ ನಿಮ್ಮ ಜೊತೆ ನಾ ಇದ್ದೀನಿ ಏನು ನಮ್ಮಿಂದ ಏನು ಕೊಡಬೇಕು ಏನು ಹೇಳಬೇಕು ಅವರಿಗೆ ಸೇವೆ ಸಲ್ಲಿಸೋದಕ್ಕಾಗಿ ಒಂದು ಉತ್ತಮ ರೀತಿಯನ್ನು ಬೀಳ್ಕೊಡು ಅಥವಾ ನೀವು ಕೈ ಜೋಡಿಸಿ ನಾನು ಕೈ ಜೋಡಿಸಿ ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಎಷ್ಟಾಗ್ತದೆ ಅದನ್ನು ಸೇರಿ ಮಾಡಿ ಏನು ನೀವು ಅದೇ ರೀತಿ ಮುಂದುವರ್ಕೊಂಡು ಶಾಲೆ ಕೆಲಸ ಮುಂದುವರಿಸಿ ಶಾಲೆ ಅಂತೂ ಅಚ್ಚುಕಟ್ಟಾಗಿ ದೇವಸ್ಥಾನದಾಗಿದೆ ಮತ್ತು ಯಾರು ಮಾಡೋದನ್ನು ನೆನೆಸ್ಕೊಳ್ತಾರೆ ಈಗ ನೀವು ಟೈಲ್ಸ್ ಎಲ್ಲ ನಮ್ಮಲ್ಲಿ NPC ಕೈಗೆ ಹೊಂಟರು ಬಿಲ್ಡಿಂಗ್ 2 ಬಿಲ್ಡಿಂಗು ಮತ್ತು ಹಾಗೆ ನೀಟಾಗಿ ನೆನೆಸ್ಕೊಳ್ತಾರೆ ಈಗಲೂ ನಾವು ಇಲ್ಲಿ DLO ಕೆಲಸ ಮಾಡ್ತಿದ್ದೆ ಅಲ್ಲಿ ಗೌಡ್ರಿಗೆ ಹೋಗ್ಬೇಕು ಬೆಳಗ್ಗೆ ಕೆಲಸ ಹೋಗ್ಬೇಕು ಹೋದ ವರ್ಷ ಇಲೆಕ್ಷನ್ 12 ಗಂಟೆಗೆ 80% ಆಯಿತು DC ಅವರಿಗೆ ಫೋನ್ ಹೇಗೆ ಅಷ್ಟೇ ಆಯಿತು ನೀನು ನಮಗೆ ನೇರವಾಗಿ ಮಾತಾಡೋದು ಅಷ್ಟು ಬೇಗ ಹೇಳ್ಬೇಕು ಮೇಡಮ್ ಮುಂದೆ ನೀವೇ ಗೊತ್ತಾಗಿತ್ತು ಬನ್ನಿ ಇಲ್ಲಿ ಮೋಸ ಸಾಲ ನಿಮ್ಮವರೇ ಹೋಗಿದ್ರು ಅದು ನೋಡೋದು ಖುಷಿ ಆರಾಮ ಊಟ ಮಾಡಿ ಮಲ್ಲಿಗೆ 1 ಗಂಟೆ ಮಲ್ಲಿಗೆ 3 ಗಂಟೆಗೆ ಅದು ಅಲ್ಲಿ ನೋಡಿ ಖುಷಿ ಬಂದು ಚರ್ಚೆ ಆಗ್ತದೆ ಅಂದರೆ ವಾತಾವರಣ ಒಳ್ಳೆ ಇಟ್ಕೊಂಡ್ರೆ ಇಲ್ಲಲ್ಲ ಈ ಶಾಲೆಗೆ ಹೇಳಿಲ್ಲ ಎಲ್ಲೋ ಹೋಗ್ತೇನೆ ಹೋಗಿದ್ದಿಂದ ಶಾಲೆಗೆ ಇಲ್ಲ ಅಚ್ಚುಕಟ್ಟು ಶಾಲೆ ಅಲ್ಲ ಈಗ ನಾನೇ ಒಂದು 10 ಶಾಲೆಗೆ ಹೋದಲ್ಲಿ ಹೇಳ್ತೇನೆ ಯಾವ್ಯಾವ ಶಾಲೆದು ಅಂತ ಯಾವುದೇ ಒಂದು ಇದಲ್ಲ ಅವ್ರು ನನ್ನ ಫ್ರೆಂಡ್ ಹೌದು ನಮ್ಮಲ್ಲಿ ಪರಿಚಯ ಆದ್ರೆ ಅದೇ ಬೇರೆ ಇದೇ ಬೇರೆ ನಾವು ಕೇಳಿ ಅವ್ರು ಹೇಳ್ತಾರೆ ನಾನು ಯಾವಾಗಲೂ ಸ್ಟ್ರಿಕ್ಟೆ ಸ್ವಲ್ಪ ಏನಿದೆ ಆ್ಯಡ್ ಇದು ಮಾಡಿ ಹೋಗೋಣ ನಾವೇ ಬೇರೆ ಶಾಲೆಗೆ ಹೋದಾಗಲೂ ಈಗ ನಿಮ್ಮ ಶಾಲೆಯಲ್ಲಿ ಬೇರೆ ಶಾಲೆಗೆ ಹೇಗೆ ಹೇಳಿದ್ರು ಹಾಗೆ ನಿಮ್ಮ ಶಾಲೆಗೂ ಬೇರೆ ಕಡೆ ಹೇಳಿದ್ರು ಅಂದರೆ ಆವತ್ತಿ ಒಂದು ಅನುಬಂಧ ನೋಡ್ರಿ ಹೌದಲ್ವಾ ಅಂತ ನೀವು ಇಷ್ಟು ಜನ ಆತ್ಮೀಯತೆಯಿಂದ ಇದ್ರೆ ಆ ಶಾಲೆನೇ ಬೇರೆ ಶಿಕ್ಷಕರ ಅಲರ್ಟ್ ಆಗುದಿಲ್ಲ ಪಾಲಕರ ಅಲರ್ಟ್ ಆಗದೆ ಇದ್ರೆ ಶಿಕ್ಷಕರ ಅಲರ್ಟ್ ಆಗುದಿಲ್ಲ ಪಾಲಕರ ಅಲರ್ಟ್ ಆದ್ರೆ ಮಾತ್ರ ಶಿಕ್ಷಕರ ಅಲರ್ಟ್ ಆಗ್ತದೆ ಯಾಕಂದ್ರೆ ಬರ್ತಾರೆ ನೋಡ್ತಾರೆ ಮಾಡ್ತಾರೆ ಅಂತ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಾರೆ ಅನ್ನೋದಿತ್ತು ಇಲ್ಲ ಅದು ಕಲಿಸಿದವ್ರು ಏನು ಹೇಳ್ತಾರೆ ಕೆಲಸ ಅದಷ್ಟು ಮಾಡ್ದು ಮತ್ತೆ ಹೊರಗಿನ ಕೆಲಸದಲ್ಲಿ ತಮಗೂ ಹೆವಿ ಅಂತ ಹೇಳ್ತಾರೆ ಬಿಡ್ತಾರೆ ಹೋಗ್ತಾರೆ ನೀವು ಅಲರ್ಟ್ ಆದ್ರೆ ಮಾತ್ರ ಯಾಕಂದ್ರೆ ಶಿಕ್ಷಕರು ಬರ್ತಾರೆ ಶಿಕ್ಷಕರು ತಪ್ಪಲ್ಲ ಯಾಕಂದ್ರೆ ಈಗ ಬರ್ತಾರೆ ಪಾಲಕರಿಗೆ ಆಸಕ್ತಿ ಇಲ್ಲದೆ ಈ ಶಾಲೆ ನೋಡೋರಿಲ್ಲ ಕೇಳೋರಿಲ್ಲ ಅಂತ ಅವ್ರಿಗೂ ನಿರಾಸೆ ಆಗ್ತದೆ ಮೊದ್ಲೇನಾಗ್ತಿತ್ತು ಬರೀ ಕಲ್ಸುದು ಹೋಗುದಾಗ್ತಿದ್ದ ಸಮಸ್ಯೆ ಆಗುದ್ರೆ ಈಗ ಪ್ರತಿಯೊಂದನ್ನು ನೋಡ್ಬೇಕು ಅವ್ರಿಗೆ ಅವ್ರ ಆರೋಗ್ಯ ಮಕ್ಕಳ ಆರೋಗ್ಯ ನೋಡ್ಬೇಕು ಅವ್ರಿಗೆ ಒಂದ್ ಜ್ವರ ಬರ್ಲಿ ಥಂಡಿ ಅದನ್ನು ಇವರೇ ಸಂಭಾಳಿಸ್ಬೇಕು ಟ್ಯಾಪೆ ನೀವು ಬರ್ಸೋದು ಟ್ಯಾಪೆ ಮಲ್ಸಿಡ್ಬೇಕು ಅಲ್ವಾ ಎಷ್ಟೋ ಸಾರಿ ಮೇಡಮ್ ನಾವು ಔಷಧಿನ ಬಾಟ್ಲು ಕೊಟ್ಕೊಂಡು ಹೋಗಿದ್ದಾರೆ ಟೀಚರ್ ಇಬ್ರು ಕೈಯಲ್ಲೂ ಕೂಡ ಅವ್ರು ಅಷ್ಟೇ ಮಕ್ಳು ಹೇಳ್ತಾರೆ ಟೀಚರೇ ಮುಚ್ಚಳ ತೆಗೆದುಬಿಟ್ಟು ಹಾಕೊಂಡು ಕೊಟ್ಟಿದ್ದಾರೆ ಅಮ್ಮ ಇಷ್ಟು ML ಅಂತ ಹೇಳಿದ್ಮೇಲೆ ಟೀಚರೇ ಹಾಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಗೆ ಅದಕ್ಕೆ ಮೇಡಮ್ ಅನ್ಸುತ್ತೆ ಆರಾಮಿಲ್ಲ ಇಲ್ಲದೆ ಇರುವಾಗ ಮಗು ನಮ್ಮ ಮನೇಲಿ ಯಾಕೆ ಇಟ್ಕೊಳ್ಬೇಕು ಟೀಚರ್ ಇಷ್ಟೊಂದು ನೋಡ್ತಾರಲ್ಲ ಮತ್ತೆ ಪದೇ ಮಕ್ಕಳು ಹೇಳ್ತಾರೆ ಪದೇ ಟೀಚರ್ ಅಮ್ಮ ಯಾವಾಗ್ಲೂ ತಲೆ ಮತ್ತು ನೋಯ್ತಿದ್ಯಾ ಜ್ವರ ಬಿಚ್ಚಿದ್ಯಾ ಬಂದ್ಕೊಂಡು ನೋಡ್ತಾರೆ ಇದನ್ನು ಕೂಡ ಹೇಳ್ತಾರೆ ಅದಕ್ಕೆ ನಮ್ಗೆ ಅನ್ಸುತ್ತೆ ಸುಮ್ಮನೆ ಯಾಕೆ ಮನೇಲಿ ಇಟ್ಕೊಂಡು ಇದು ಮಾಡೋದು ಇವತ್ತಿನ ಅಭ್ಯಾಸ ಹೋಗತ್ತಲ್ಲ ಶಾಲೆಗೆ ಕಳ್ಸ್ಬಿಡುವ ಅಂತ ಕಳಿಸ್ತೀವಿ ಮನೆಯಲ್ಲಿದ್ರು ಅಷ್ಟೇ ಮಕ್ಕಳು ಟಿವಿ ನೋಡಿದವ್ರು ಶಾಲೆಯಲ್ಲಿದ್ರೆ ಆಟ ಆಡೋ ಮಕ್ಕಳು ಅದನ್ನು ಕಡಿಮೆ ಆಗುದು ಅಷ್ಟ ಶಾಲೆ ಆಡಬೇಕು ಅಷ್ಟಿದೆ ಯಾಕಂದ್ರೆ ನೀವು ಎಷ್ಟು ಆಸಕ್ತಿ ತೋರಿಸಿದ್ರು ಪಾಲಕರು ಹಾಗಾಗಿ ಶಿಕ್ಷಕರಿಗೆ ಏನಾಗುತ್ತೆ ಇಷ್ಟೆಲ್ಲ ಪಾಲ ನಮ್ಮ ಜವಾಬ್ದಾರಿ ಮಾಡೋದು ನಾವು ಏನಾರು ಮಾಡಬೇಕು ಗೊತ್ತಿಲ್ಲ ನೀವು 10 ರೂಪಾಯಿ ಆಗಿದ್ರೆ ನಾನು 5 ರೂಪಾಯಿ ಇಲ್ಲ ಶಿಕ್ಷಕರು ಯಾರು ಈಗಿನ ಕಾಲದ ಶಿಕ್ಷಕರು ಇದು ಮಾಡೋದು ಇರ್ಲಿ 3 ರೂಪಾಯಿ ಒಬ್ರು 2-3 ದಿನ ಅವ್ರಿಗೆ ಎಲ್ಲ ಶಿಕ್ಷಕರು ನಾವು ಕಟ್ಬಿಡ್ತಾರೆ ಎಲ್ಲ ಹೋಗುವ ಇರ್ತವೆ ಎಲ್ಲ ಪಾಲಕರು ಹಂಗಂತಾರೆ ನೀವು ಸಪೋರ್ಟ್ ಇದ್ದಾರೆ ಮಾತ್ರ ಈ ಶಾಲೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಇನ್ನೂ ಏನು ನಿಮ್ಮ ಜೊತೆಗೆ ಯಾವತ್ತೂ ನಮ್ಗೆ ನಾವ್ ಇದನ್ನ ಮಾಡ್ತಿದ್ವಿ ನೀವು ಹಣ ಕೊಡಿ ಅಂತ ಯಾವತ್ತೂ ಅಂದಿಲ್ಲ ಹೀಗೆ ಯಾವತ್ತೂ ಅಂದಿಲ್ಲ ಅವ್ರು ನಮ್ಮ ಮಕ್ಕಳು ಏನಾದ್ರು ಹುಟ್ಟಿದಿನ ಅದೇನಾದ್ರು ಬಂತಂದ್ರೆ ನಾವೇ ಖುಷಿಯಾಗಿ ಟೀಚರ್ ನನ್ನ ಮಗಳ ಬರ್ಡೇ ಇದೆ ಇವತ್ತು ನಾನು ಇದನ್ನ ಮಾಡಿಸ್ತೀನಿ ಆಮೇಲೆ ಚಿಕ್ಕ ನಾವೇ ಹೇಳ್ತೀವಿ ಅವ್ರು ಯಾವತ್ತೂ ಕೇಳೋದಿಲ್ಲ ನಾವೇ ಹೇಳ್ತೀವಿ ಬರ್ಡೇ ಇದೆ ನಾವು ಇದನ್ನ ಮಾಡಿಸ್ತೀವಿ ಟೀಚರ್ ಆಗ್ಬೋದು ಅಂತ ಕೇಳ್ತೀವಿ ಮಾಡಿಲ್ಲ ಮಾಡ್ತೀವಿ ನಿಮ್ಗೆ ಖುಷಿ ಆದ್ರೆ ನಮ್ಗೆ ಖುಷಿ ಅಂತ ಹೀಗೆ ಹೇಳ್ತಾರೆ ಯಾವಾಗಲೂ ಯಾಕೆ ನಿಮ್ಮ ಹತ್ರ ಯಾಕೆ ಕೇಳಿದ್ರು
ನೀವು ಮಾಡಿದ್ರೆ ಹೆಚ್ಚಾದ್ರು ನಾವು ಕೊಡ್ತಾರೆ ಮತ್ತಂತ ಕೇಳೋದು ನಿಮ್ಮ ಹತ್ರ ನಾವೇನಾದ್ರು ಮಾಡ್ತೇವೆ ಅವರು ಮಾಡೋದು ಮಾಡೇ ಮಾಡ್ತಾರೆ ಕೇಳೋದಿಲ್ಲ. ಯಾಕಂದ್ರೆ ನಾವು ಹೇಳ್ತೇವೆ ನೀವು ಕೊಡ್ತಿದ್ದಾಗ ಶಿಕ್ಷಕರು ಏನು ಮಾಡೋದು ನೀವು ಅದೆಲ್ಲ ಆಶ್ರಮದಲ್ಲಿ ಪುಣ್ಯ ಮಾಡೋದು ನಾವೆಲ್ಲ ಶಿಕ್ಷಕರು ಪಡೆಯಲಿಕ್ಕೆ. ಈ ಶಾಲೆ ಒಕ್ಕಲಿಗೆ ಶಾಲೆ ಒಕ್ಕಲಿಗೆ ಶಾಲೆ ಅಲ್ಲ, ಇದು ಉತ್ತಮದ ಶಾಲೆ ಗೊತ್ತಾಯ್ತಾ. ಒಳ್ಳೆ ರೀತಿಯಲ್ಲಿ ತಾವು ಹೇಳಿದ್ರು ಮೇಡಮ್ ಇನ್ನೊಂದು ಶಾಲೆ ಹೋಗಿ ನೋಡಿ ಈ ಶಾಲೆ ಅಂತ ಹೋಗಿ ಒಕ್ಕಲಿಗೆ ಶಾಲೆ ನೋಡ್ಬಿಡಿ ಅಂತ ನಾವು ಕೇಳಿದೆ. ಅದು ಅವರಿಗೆ ಯಾಕೆ ಹೇಳ್ತಾರೆ ನೀವು ಒಗ್ಗಟ್ಟೆ ಇದಕ್ಕೆ ಶಾಲೆ ಆಗಿರುತ್ತೆ ಅಭಿವೃದ್ಧಿ ಒಂದಕ್ಕೆ ಕಾರಣ ಸರ್ಕಾರ ಕೊಡ್ತದೆ. ಸರ್ಕಾರ ಕೊಟ್ಟರು ಇದು ಸರಿಯಾಗಿ ಆಗ್ಬೇಕು. ಸಹಕಾರ ಪಾಲಕರ ಸಹಕಾರ ಅಂತ ಏನೇನೋ ಈಗ ನೋಡ್ರಿ ಮನೆಯಲ್ಲಿ ಏನಾದ್ರು ಗಂಡಂದಿರಿಗೆ ಸಾರು ಅಡಿಗೆ ಚಲೋ ಆಗತ್ತಿದ್ರು ಹಿಂಗು ಸಂಪಾದಿಸಂಗೆಲ್ಲ ಜಾಣೆ ಅಂತಾರೆ. ಹಿಂಗನೇ ಎಲ್ಲ ಹಾಕ್ಬಿಟ್ಟು ಸಾರ ಹಾಕುದ್ಯಾ? ಇಲ್ಲ ಮೇಡಮ್, ನಮ್ಗೆ ಎಷ್ಟೋ ಜನ ಕೇಳಿದ್ದಾರೆ ನಿಮ್ಮ ಮಗುನ 1ನೇ ಕ್ಲಾಸಿಗೆ ಈಗ ಹುಡುಗಿ ಹಾಕಿದ್ರಲ್ಲ, ಹುಡುಗಿ ಇದೆ ಅಲ್ಲ, ಬೇರೆ ಶಾಲೆಗೆ ಕಳಿಸಿ ಅಲ್ಲ, ಇನ್ನೊಂದು ಶಾಲೆಗೆ ಕಳಿಸಿ, ಅವರಿಗೆ ಪ್ರೈವೇಟ್ ಇಲ್ಲ. ನನ್ನ 1ನೇ ಮಗು ಅದೇ ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಈ ಮಗುನೂ ಕೂಡ ಅದನ್ನೇ ಶಾಲೆ ಹಾಕ್ತೀವಿ ಅನ್ಕೊಂಡು ಹಾಕಿದ್ದೀವಿ ಮೇಡಮ್. ಅದೇ ಎಷ್ಟೋ ಜನ ನಾವು ಇನ್ನಿಬ್ರು ಮಕ್ಕಳನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಯಾಕೆ ಹೇಳಿ 1ನೇ ಮಗು ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ ಇದೇ ಶಾಲೆಯಲ್ಲಿ ಸರ್ಕಾರಿಯಲ್ಲಿ, ಮತ್ತೆ ಯಾಕೆ ಕಾನ್ವೆಂಟ್ ಶಾಲೆ ಹಾಕೋದು, ಇದರಲ್ಲೇ ಇರ್ಲಿ ಅಂತ ಹೇಳಿ ಇಬ್ರು ಮಕ್ಕಳನ್ನ ಇಲ್ಲಿ ಹಾಕಿದ್ದೀವಿ. ಈ ಮಾತನ್ನ ನೀವು ಮತ್ತೆ ಇನ್ನೊಬ್ಬರು ಹೇಳ್ಬೇಕು. ಆವಾಗ ನಮ್ಮ ಮಕ್ಕಳು ನೀವು ಎಷ್ಟು ಮಕ್ಕಳನ್ನ ಬೆಳೆದ್ರು ಎಷ್ಟು 30 ಹೇಳಿದ ಮತ್ತೊಂದು ಶಿಕ್ಷಕ ಬರ್ತಾರೆ, ಮತ್ತೆ ಶಿಕ್ಷಣ ಒಳ್ಳೆದಾಗ್ತದೆ. ಅದು ರೇಷೆ ಇರ್ತದೆ ಅಷ್ಟು 11 20 30 ರೇಷೆ. 2ನೇ ಮಗುನ ಹಾಕುವಾಗ ಟೀಚರ್ ಮತ್ತೆ ಇಬ್ರು ಕೂಡ ಯಾವತ್ತೂ ಒತ್ತಾಯ ಮಾಡಿಲ್ಲ ನಿಮ್ಮ ಮಗುನ ನಮ್ಮ ಶಾಲೆಗೆ ಹಾಕಿ ನಮ್ಮ ಶಾಲೆಗೆ ಹಾಕಿ ಅಂತ ಹೇಳ್ತೇವೆ. ಒಂದು ಮಾತನ್ನು ಕೇಳಿದಾರೆ ಅವರಷ್ಟೇ. ಇನ್ನೊಂದು ಮಗು ಇದೆಯಲ್ಲ ಅದು ಎಲ್ಲ ಶಾಲೆ ಹಾಕ್ತೀರ ಅಂತ. ಇಲ್ಲ ಟೀಚರ್, ನಮ್ಮ ಮಗುವಿನ ಅಭ್ಯಾಸ 1ನೇ ಮಗು ಇಲ್ಲೇ ಅಭ್ಯಾಸ ಚೆನ್ನಾಗಾಗಿದೆ ಪ್ರತಿಯೊಂದರಲ್ಲೂ ನಾವು ಇಲ್ಲೇ ಹಾಕ್ತೀವಿ ಅಂತ ನಾವೇ ಹೇಳಿದೀವಿ. ಅದೇ ಹೀಗೆ ಅದೇ ಹೇಳಿದ್ರು ನಮ್ದು ಮಗ ಕೇಳಿ ಈ ಮಾತ್ರಕ್ಕೆ ಎರಡು ಮಕ್ಕಳು ನಮ್ಮ ಮನೆಗೆ ಹೇಳಿದ್ರು ಸರ್ ಟೈಮ್ ಇದ್ದು ನಮ್ಮ ಮಕ್ಕಳಿಗೆ ಇಲ್ಲ ಇದನ್ನ ನಮ್ಮ ಮೂಲ ಶಾಲೆ ಬೇಸ ಮಾಡ್ತೇವೆ ಹಾಗೆ ನಾನಂತ ಕರ್ಕೊಂಡು ಶಾಲೆ ನಮ್ಮ ಒಂದು ಮಾತು ಹೇಳಿ ಹೇಗೆ ಪಾಲಕರು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆ ಯಾರು ಸೇರ್ತಾರೋ ಮಕ್ಕಳು ಅತ್ಯಂತ ಉತ್ತಮ ಶಾಲೆ. ಎಲ್ಲ ಅಧಿಕಾರಿ ಆದವರು ಇವರ ಮಧ್ಯೆ ನಾವು ಎಲ್ಲ ಸರ್ಕಾರಿ ಶಾಲೆ IAS ಆದರೂ ಸರ್ಕಾರಿ ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಶಾಲೆಯಲ್ಲಿ ಕಲಿತೆ. ಇಂಗ್ಲಿಷ್ ಬಗ್ಗೆ ನಿಮ್ಗೆ ಯಾವ ಬೇಡ. ನಿಮ್ಮ ಮಗು ರಜೆಯಲ್ಲಿದ್ದಾಗ ಇಂಗ್ಲಿಷ್ ಕೊಡಿ, ಯಾರು ಟ್ಯೂಷನ್ ಇದ್ದಾರೆ ಇಂಗ್ಲಿಷ್ ಮಾತಾಡ್ತಾರೆ ಗೌರ್ಮೆಂಟ್ಗಿಂತ ಎಕ್ಸ್ಪ್ಲೋರ್ ಮಾತಾಡ್ತಾರೆ. ನೀವು ನೋಡಿ ನಮ್ಮ ಶಾಲೆಗೆ 1 ವಾರದಿಂದ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಶುರು ಆಗ್ತದೆ, ಅದು ನೋಡಿದ್ದಾರೆ. ನಿಮ್ಗೆ ಇಂಗ್ಲೀಷೇ ಮಾತಾಡ್ಬೇಕು ನಮಗೆ ಅಂದರೆ ಹಂಗೆ ಮಾಡ್ಬೋದು ಆಗ್ತದೆ. ರಜೆಯಲ್ಲಿ ಮಾಡ್ತೀವಿ ಇಂಗ್ಲೀಷ್ ಕೊಡಿ ಆಗ್ತದೆ, ಇಂಗ್ಲೀಷ್ ಕಲಿತೆ ಮಗ ಓದಲಿಕ್ಕೆ ಕಲೀಲಿ, ಏನು ಖರ್ಚಾಗ್ತದೆ. ಈಗ ಸರ್ಕಾರಿ ಶಾಲೆಗಿಂತ ಗೌರ್ಮೆಂಟ್ ಈಗ 6-8 ಒಂದೊಂದು ಲಕ್ಷ ರೂಪಾಯಿ ಎಲ್ಲ ನೆನ್ಕೊಂಡು ಇವತ್ತು ಬೇಕಾದ್ರೆ ಬೇಕಾದ್ರೆ ನಮ್ಮ ಶಾಲೆ ಹಂಗಲ್ಲ ಟೀಚರ್ ಇವತ್ತಿಲ್ಲ ನಾನು ಅಲ್ಲ ನಾನು ಇವತ್ತು ಇಂಥದ್ದೇ ಮಾಡ್ಕೊಂತ ಅಂತ ಮಾಡ್ಕೊಂಡು ಹೋಗ್ಬೇಕು. ಈ ಹಳ್ಳಿಯಲ್ಲಿ ಇದ್ದಾಗ ಏನು ಸಿಡುದಿಲ್ಲ ಅಂದ್ಕೊಳ್ಳಿ ಬ್ಯಾಟಿಂಗ್ ತರಬೇಕು ಕಾಲ್ಬಿದ್ರು ಇಲ್ಲ ಹಂಗಲ್ಲ. ಇದು ವಾತಾವರಣಕ್ಕೆ ಅವ್ರು ಹೇಳ್ತಾರೆ ಆಯ್ತು ನಾನು ಹೀಗೆ ಒಟ್ಟಾರೆ ಹೇಳಿಲ್ಲ ಒಂದು ತ್ರಿಕೋನ ಸರಣಿನಲ್ಲಿ ಶಿಕ್ಷಕ ಬಾಲಕ ಬಾಲಕ ಶಿಕ್ಷಕ ಬಾಲಕ ಬಾಲಕ ಮೇಲೆ ಹಾಗೆ ನಮ್ಮ ಮಕ್ಕಳು ಬೆಳೆಸ್ಕೊಳ್ಳೋದು ನಿಮ್ಮ ಜೊತೆ ಏನೇ ಕಷ್ಟ ನಮ್ಮ ಕೇಳಿ ಬಾಯಲ್ಲಿ ನಾವು ಕೇಳಬೇಕಂತೆಲ್ಲ ನಾನು ಹೇಳಿದ ಕಿವಿ ಹಿಡಿದು ನಾನೇನ ಬಂದು ಶಾಲೆಯ ಮಾಡ್ತೀನಿ. ಗೀತಾ ಮೇಡಮ್ ನಮ್ಮ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮಂಡಿಸಿದ್ರಿ, ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ಗಳು. ಇಲ್ಲ ಇದು ಹೇಳುದು ಹಾಗೆ ಪಾಲಕರು ಸಹ ಒಳ್ಳೆಯ ರೀತಿಯ ಶಾಲೆ ಒಳ್ಳೆಯ ರೀತಿಯ ಶಾಲೆ ಮಾಡ್ಕೊಂಡು ನಿಮ್ಮ ಮಕ್ಕಳಿಗೆ ಬಿಟ್ಟು ಕರೀತಾರೆ ಮತ್ತು ಹೋಗ್ತಾರೆ. ಇವರು ದೊಡ್ಡ ಆಗ್ತಾರೆ, ದೊಡ್ಡ ನಮ್ಮ ಬಂದು ಏನಾದ್ರು ಈ ಕಲಿತ ಶಾಲೆ ಏನೋ ಹೋಗು ಅಂತ ಹೇಳ್ತಾರೆ. ಆ ರೀತಿ ಮಾಡ್ತಾರೆ. ಮಗುವಿನ ಶಾಲೆಗೆ ಒಳ್ಳೆಯ ರೀತಿಯಾಗಿ ಅವ್ನು ಒಳ್ಳೆಯದನ್ನೇ ಬಯಸ್ತದೆ. ಒಳ್ಳೆಯ ಮಕ್ಕಳು ಹಾಗೆ ನಾವು ಎಲ್ಲರೂ ಸೇರಿ ನಮ್ಮ ಮಕ್ಕಳ ಬಗ್ಗೆ ಇಲ್ಲಿ ಎಲ್ಲರೂ ಬಡವರೇ ಎಲ್ಲ ಹುಡುಗರು ದೊಡ್ಡ ಹಣಕಾಸು ಅಂತವ್ರು ಯಾರು ಇಲ್ಲ ಗುರುತಿನವರೇ. ಆದರೂ ನಾವು ಲಕ್ಷ ಮಕ್ಕಳು ಶಾಲೆಗೆ ಉದ್ಯೋಗ ಸೇರಿಸುವ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳ್ತಾ ಮೇಡಮ್ ಸಾಕಷ್ಟು ವಿಷಯಗಳನ್ನು ಹೇಳಿದೆ. ಹಾಗೆ ನನ್ನನ್ನು ಕರೆಸಿ ಬಾಯಿಗಳನ್ನು ಬಂದರೆ ನನ್ನನ್ನು ಇವತ್ತು ಕಾರ್ಯಕ್ರಮ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರಿಗೆ ಆಶೀರ್ವಾದಗಳಿಗೆ ನೆರವೇರಲಿ ತುಂಬ ಧನ್ಯವಾದ. ಪಾಲಕರು ಸಹ ನನ್ನ ಅಭಿನಂದಿಸುವ ಈ ಕಾರ್ಯಕ್ರಮ ನಾನು ಮಾತಾಡ್ತೀನಿ. ಶಾಲೆಯ ಬಗ್ಗೆ ಆತ್ಮೀಯತೆಯನ್ನು ಮಾತನಾಡಿದ ರಮೇಶ್ ಅವರಿಗೆ ಧನ್ಯವಾದಗಳು. ಈಗ ಕುಡ್ಕೊಂಡು ರಾಷ್ಟ್ರಗೀತೆ ಆದ್ಮೇಲೆ ಹೇಳುದು. ಹಾಂ ಹಾಂ